ವಂದನೆಗಳಮ್ಮ. ವಂದನೆಗಳಣ್ಣ. ಎಲ್ಲರೂ ತಲೆ ಬಾಗ್ಸಿರಮ್ಮ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಕೃತಜ್ಞತೆಗಳು, ಸ್ತೋತ್ರಗಳು. ಅದೇ ರೀತಿಯಲ್ಲಿ ತಂದೆಯ ದೇವರೇ, ನಿಮ್ಮ ಮಕ್ಕಳ ಬಳಿಯಲ್ಲಿ ಕೂಡ ನಿಮ್ಮ ವಾಕ್ಯಗಳನ್ನು ಕುರಿತು ಮಾತನಾಡುವಂತಹ ಭಾಗ್ಯವನ್ನು, ಕಲಿತುಕೊಳ್ಳುವಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಸ್ತೋತ್ರಗಳು. ನಿಮ್ಮ ವಾಕ್ಯಗಳನ್ನು ತಿಳಿಸುವಾಗ ತಂದೆ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ, ಸಭೆಯಾಗಿ ಗೂಗಲ್ ಮೀಟ್ ಮೂಲಕ ಎಷ್ಟು ಮಂದಿ ನಿಮ್ಮ ಮಕ್ಕಳು ಕೂಡಿದ್ದಾರೋ ತಂದೆ, ಎಲ್ಲರನ್ನೂ, ಎಲ್ಲರ ಕುಟುಂಬವನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರಿಗೂ ಬೇಕಾದಂತ ಆತ್ಮಿಕ ಆಹಾರವನ್ನು ದಯಪಾಲಿಸಿ, ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಂದನೆಗಳು. ವಂದನೆಗಳು. ಈಗ ಹೇಳುವಂತ ಅಂಶದ ಹೆಸರು ಸರ್ವ ಜೀವರಾಶಿಗಳಲ್ಲಿ ಮಾನವನ ಕೆಲಸವೇನು. ಸರ್ವ ಜೀವರಾಶಿಗಳಲ್ಲಿ ಮಾನವನ ಕೆಲಸವೇನು ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಅಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವನು ಒಬ್ಬನು. ಮಾನವನ ಕೆಲಸ ಏನು? ಕೀರ್ತನೆ ಗ್ರಂಥ 136ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ಓದೋಣ ಪ್ರಿಯರೇ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನನ್ನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ದೇವಾದಿದೇವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ನೋಡಿ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ದೇವಾದಿದೇವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು ಅಂತ. 4ನೇ ವಚನ ನೋಡುವಾಗ, ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆ ಶಾಶ್ವತವಾದದ್ದು. ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ, ಆತನ ಕೃಪೆ ಶಾಶ್ವತವಾದದ್ದು. ಆತನು ಭೂಮಿಯನ್ನು ಜಲರಾಶಿಗಳ ಮೇಲೆ ಹಾಸಿದ್ದಾನೆ, ಆತನ ಕೃಪೆ ಶಾಶ್ವತವಾದದ್ದು. ಆತನು ಮಹಾ ಜ್ಯೋತಿರ್ಮಂಡಲಗಳನ್ನು ಸೃಷ್ಟಿಸಿದ್ದಾನೆ, ಆತನ ಕೃಪೆ ಶಾಶ್ವತವಾದದ್ದು. ಸೂರ್ಯನು ಹಗಲನ್ನಾಳುತ್ತಾನೆ, ಆತನ ಕೃಪೆ ಶಾಶ್ವತವಾದದ್ದು. ಚಂದ್ರ ನಕ್ಷತ್ರಗಳು ರಾತ್ರಿಗಳನ್ನು ಆಳುತ್ತವೆ, ಆತನ ಕೃಪೆ ಶಾಶ್ವತವಾದದ್ದು. ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸ್ರಿ, ದೇವರ ಕೃಪೆ ಎನ್ನುವಂಥದ್ದು ಶಾಶ್ವತವಾಗಿದೆ. ಎರಡನೇದಾಗಿ, ಆತನ ಕೃಪೆ ಮೂಲಕ ಈ ಜಗತ್ತನ್ನು, ಈ ಜಗತ್ತಿನಲ್ಲಿದ್ದಂತ ಸರ್ವ ಜೀವರಾಶಿಗಳನ್ನು ಎಲ್ಲವನ್ನು ಕೂಡ ಉಂಟು ಮಾಡಿದ್ದಾನೆ ಎಂಬ ಸಂಗತಿಯನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಆತನ ಕೃಪೆ ಅನ್ನೋದು ಶಾಶ್ವತವಾಗಿ ಇರುತ್ತೆ. ನೀವೆಲ್ಲರೂ ಕೂಡ ಸ್ತುತಿ ಮಾಡಿ, ನೀವೆಲ್ಲರೂ ಘನಪಡಿಸಿ ಆತನಿಗೆ ಕೃತಜ್ಞತೆ ಸ್ತುತಿಯನ್ನ ಸಲ್ಲಿಸಿರಿ ಅಂತೇಳಿ ಹೇಳುವಂತ ಒಂದು ವಾಕ್ಯಗಳನ್ನ ನೋಡಿದ್ದೀವಿ. ಅದೇ ರೀತಿಯಲ್ಲಿ ಇನ್ನೊಂದು ವಚನವನ್ನು ಕೂಡ ನಾವು ನೋಡೋಣ. ಅದೇ ಕೀರ್ತನೆ ಗ್ರಂಥ 148ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನ ನಾವು ಓದ್ಬೇಕಾಗತ್ತೆ. 148ನೇ ಅಧ್ಯಾಯ
1ನೇ ವಚನದಿಂದ. ಯಾಹುವಿಗೆ ಯೆಹೋವ ಸ್ತೋತ್ರ. ಸ್ತೋತ್ರ. ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಆತನ ಎಲ್ಲ ದೂತರೇ ಆತನನ್ನು ಸ್ತುತಿಸಿರಿ. ಆತನ ಎಲ್ಲ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ. ಹೊಳೆಯುವ ಎಲ್ಲ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಸಾಕು. ಮಹೋನ್ನತ ನೋಡಿ, ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಆತನ ಎಲ್ಲಾ ದೂತರೇ ಆತನನ್ನು ಸ್ತುತಿಸಿರಿ. ಆತನ ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ. ಹೊಳೆಯುವ ಎಲ್ಲಾ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಅಂದ್ರೆ ಸ್ತುತಿಸಿರಿ, ಕೊಂಡಾಡಿರಿ ಅನ್ನುವಂಥದ್ದು ಪ್ರಿಯರ ದೇವ್ರ ಮಕ್ಕಳ ಇಲ್ಲಿ ವಾಕ್ಯಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಮನುಷ್ಯರಿಗೆ ಹೇಳಿರುವಂಥದ್ದು ಅದೇ ಪ್ರಕಾರ ಈ ಜಗತ್ತಿನಲ್ಲಿ ಸೂರ್ಯನಿಗಾಗಿರ್ಬೋದು, ಚಂದ್ರನಿಗಾಗಿರ್ಬೋದು, ನಕ್ಷತ್ರಗಳಿಗಾಗಿರ್ಬೋದು, ಅದೇ ಪ್ರಕಾರ ಗ್ರಹಗಳಿಗಾಗಿರ್ಬೋದು. ಮತ್ತಿನ್ನು ಕೆಳಗಡೆ ನೋಡುವಾಗ 4ನೇ ವಚನ, ಉನ್ನತವಾದ ಆಕಾಶವೇ, ಅದರ ಮೇಲೆ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ. ಅವು ಯೆಹೋವನ ನಾಮವನ್ನು ಸ್ತುತಿಸಲಿ. ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ಅವನ್ನು ಯುಗ ಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ. ಆತನು ಎಂದಿಗೂ ಮೀರಲಾಗದಂತ ಕಟ್ಟಳೆಯನ್ನು ವಿಧಿಸಿದ್ದಾನೆ. ಆತನು ಎಂದಿಗೂ ಮೀರಲಾಗದಂತ ಕಟ್ಟಳೆಯನ್ನು ವಿಧಿಸಿದ್ದಾನೆ. ಅಂದ್ರೆ ಯೆಹೋವನ ಕಟ್ಟಳೆಯನ್ನು ಈ ಪ್ರಕೃತಿಯಲ್ಲಿ ಯಾವುದು ಕೂಡ ಮೀರುವುದಿಲ್ವಂತೆ. ಈ ಪ್ರಕೃತಿಯಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಯಾವುದು ಕೂಡ ಮೀರುವುದಿಲ್ಲ. ಪ್ರತಿಯೊಂದು ದೇವರ ಕಟ್ಟಳೆಯನ್ನು ಪಾಲಿಸ್ತಾ ಇದೆ. ದೇವರ ಆಜ್ಞೆಗಳನ್ನು ಪಾಲಿಸ್ತಾ ಇದೆ. ಪ್ರತಿಯೊಂದು ಅಂತ ನೋಡುವಾಗ ಈ ಜಗತ್ತಿನಲ್ಲಿ ಎಷ್ಟು ಜೀವರಾಶಿಗಳಿದೆಯೋ, ಜೀವರಾಶಿಗಳಾಗಿರ್ಬೋದು, ಅದೇ ಪ್ರಕಾರ ಈ ಜಗತ್ತಿನಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳಾಗಿರ್ಬೋದು, ಭೂಮಿ ಆಗಿರ್ಬೋದು, ಭೂಮಿಯಲ್ಲಿರುವಂತ ಗಿಡಗಳು, ಮರಗಳು, ಇವೆಲ್ಲವೂ ಕೂಡ ದೇವರನ್ನು ಸ್ತುತಿಸ್ತಾ ಇದೆ, ದೇವರನ್ನು ಘನಪಡಿಸ್ತಾ ಇದೆ, ದೇವರನ್ನು ಮಹಿಮೆ ಪಡಿಸ್ತಾ ಇದೆ ಅಂತೇಳಿ ನೋಡ್ತಾ ಇದ್ದೀವಿ. 8ನೇ ವಚನ, ಬೆಂಕಿ, ಕಲ್ಮಳೆ, ಹಿಮ, ಹಬೆ ಇವುಗಳು ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿಯು. ಬೆಟ್ಟಗಳು, ಎಲ್ಲಾ ಗುಡ್ಡಗಳು, ಹಣ್ಣಿನ ಮರಗಳು, ಎಲ್ಲಾ ತುರಾಯಿ ಗಿಡಗಳು, ಎಲ್ಲಾ ಮೃಗ, ಪಶು ಪಕ್ಷಿ, ಕ್ರಿಮಿ ಕೀಟಗಳು, ಭೂರಾಜರು, ಎಲ್ಲಾ ಜನಾಂಗಗಳು, ಪ್ರಭುಗಳು, ಸರ್ವ ದೇಶಾಧಿಪತಿಗಳು, ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ನೋಡಿ, ಗಮನಿಸ್ರಿ ಪ್ರಿಯರಾದ ದೇವರ ಮಕ್ಕಳಿರ, ಇದರಲ್ಲಿ ಏನೇನು ನೋಡ್ತೀವಿ? ತಿಮಿಂಗಲಗಳು, ಆದಿಸಾಗರಗಳು, ಬೆಂಕಿ, ಕಲ್ಮಳೆ, ಹಿಮ, ಹಬೆ ಇವುಗಳನ್ನು, ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿಯು. ಬೆಟ್ಟಗಳು, ಎಲ್ಲಾ ಗುಡ್ಡಗಳು, ಹಣ್ಣಿನ ಮರಗಳು, ಎಲ್ಲಾ ತುರಾಯಿ ಗಿಡಗಳು, ಎಲ್ಲಾ ಮೃಗ, ಪಶು ಪಕ್ಷಿ, ಕ್ರಿಮಿ ಕೀಟಗಳು, ಭೂರಾಜರು, ಎಲ್ಲಾ ಜನಾಂಗಗಳು. ಅಂದ್ರೆ ಬೆಟ್ಟಗಳು, ಎಲ್ಲಾ ಗುಡ್ಡಗಳು, ಹಣ್ಣಿನ ಮರಗಳು, ಎಲ್ಲಾ ತುರಾಯಿ ಗಿಡಗಳು, ಎಲ್ಲಾ ಮೃಗ, ಪಶು ಪಕ್ಷಿ, ಕ್ರಿಮಿ ಕೀಟಗಳು, ಇವೆಲ್ಲ ಏನ್ ಮಾಡ್ತಾ ಇದೆ ಅಂತೆ? ದೇವರ ಅಪ್ಪಣೆಯನ್ನ ನೆರವೇರಿಸ್ತಾ ಇದೆ ಅಂತ. ದೇವರು ಕೊಟ್ಟಂತ ಅಪ್ಪಣೆ, ದೇವರು ಕೊಟ್ಟಂತ ಆಜ್ಞೆ, ಇವೆಲ್ಲವೂ ಕೂಡ ಪಾಲಿಸ್ತಾ ಇದೆ ಎಂದು ನೋಡ್ತಾ ಇದ್ದೀವಿ. ಅದೇ ಪ್ರಕಾರ ಮನುಷ್ಯರಿಗೂ ಕೂಡ ಅಲ್ಲಿ ಅಪ್ಪಣೆ ಕೊಡಲ್ಪಟ್ಟಿದೆ. ಮನುಷ್ಯರಿಗೂ ಕೂಡ ದೇವರು ಅಪ್ಪಣೆ ಕೊಟ್ಟಿದ್ದಾನೆ. ಏನಿದೆ ಅದರಲ್ಲಿ ನೋಡುವಾಗ ಕೊಂಡಾಡ್ಬೇಕು ಅಂತಾರೆ. ಕೊಂಡಾಡುವಂಥದ್ದು ಅಂದ್ರೆ, ಕೊಂಡಾಡುವಂಥದ್ದು ಎಂಬ ಪದಕ್ಕೆ ಅರ್ಥ ಹೊಗಳುವಂಥದ್ದು, ಸ್ತುತಿಸುವಂಥದ್ದು, ಪ್ರೀತಿಸುವಂಥದ್ದು, ಪ್ರಕಟಿಸುವಂಥದ್ದು,
ಮುದ್ದಾಡುವಂಥದ್ದು ಅಂತಿರುತ್ತೆ ಅರ್ಥ. ಅಂದ್ರೆ ಕೊಂಡಾಡುವಂಥದ್ದು, ಕೊಂಡಾಟ ಅಂದ್ರೆ ಕೊಂಡಾಟ ಎಂಬ ಪದಕ್ಕೆ ಪರ್ಯಾಯ ಪದಗಳಲ್ಲಿ ಆಲೋಚನೆ ಮಾಡುವಾಗ ಹೊಗಳುವಂಥದ್ದು, ಘನಪಡಿಸುವಂಥದ್ದು, ಸ್ತುತಿಸುವಂಥದ್ದು, ಮತ್ತೆ ಪ್ರೀತಿಸುವಂಥದ್ದು, ಮತ್ತೆ ಪ್ರಕಟಿಸುವಂಥದ್ದು, ಮುದ್ದಾಡುವಂಥದ್ದು ಅಂತ ನೋಡ್ತಿದ್ವಿ. ಗಮನಿಸ್ರಿ, ಅಂದ್ರೆ ಈ ಪ್ರಕೃತಿಯಲ್ಲಿ ಗಿಡಗಳು ಮರಗಳು ದೇವರನ್ನ ಕೊಂಡಾಡ್ತಾ ಇದೆಯಾ? ಕೊಂಡಾಟ ಅಂದ್ರೆ ದೇವರನ್ನ ಪ್ರೀತಿಸ್ತಾ ಇದೆಯಾ? ದೇವರನ್ನ ಘನಪಡಿಸ್ತಾ ಇದೆಯಾ? ದೇವರನ್ನ ಮಹಿಮೆ ಪಡಿಸ್ತಾ ಇದೆಯಾ ಅಂತ ನೋಡುವಾಗ ಇಲ್ಲಿ ಪ್ರತಿ ಗಿಡಗಳು ಮರಗಳು ಎಲ್ಲವೂ ಕೂಡ ದೇವರ ವಾಕ್ಯಕ್ಕೆ ಒಳಪಟ್ಟು ಅವೆಲ್ಲ ಕೂಡ ಕೆಲಸ ಮಾಡ್ತಾ ಇವೆ. ದೇವರ ಮಾತಿಗೆ ಒಳಪಟ್ಟು ಎಲ್ಲ ಕೂಡ ಕೆಲಸ ಮಾಡ್ತಾ ಇದೆ ಪ್ರಿಯರೇ. ಆದ್ರೆ ಮನುಷ್ಯನು ದೇವರ ಮಾತಿಗೆ ಒಳಪಟ್ಟು ಕೆಲಸ ಮಾಡ್ತಾ ಇದ್ದಾನ ಅನ್ನೋದನ್ನ ಅದು 2 ನಿಮಿಷ ಆಮೇಲೆ ನಾವು ನೋಡೋಣ. ಇವಾಗ ಪ್ರತಿ ಜೀವರಾಶಿಗಳು ಅಂದ್ರೆ ಈ 84 ಜೀವರಾಶಿಗಳಲ್ಲಿ ಮನುಷ್ಯನು ಎಂಬ ಒಂದು ಜೀವಿ ಬಿಟ್ಟು ಮಿಕ್ಕಿದೆಲ್ಲ ಕೂಡ ದೇವರಿಗೆ ಒಳಪಡ್ತಾ ಇದೆ, ದೇವರಿಗೆ ಒಳಪಟ್ಟು ಕೆಲಸ ಮಾಡ್ತಾ ಇವೆ. ದೇವರನ್ನು ಕೊಂಡಾಡುವಂಥದ್ದು, ಘನಪಡಿಸುವಂಥದ್ದು, ಪ್ರೀತಿಸುವಂತಂದ್ರೆ ದೇವರು ಏನು ಅಪ್ಪಣೆ ಕೊಟ್ಟಿದ್ದಾರೋ ಒಳಪಡುವಂಥದ್ದು. ಏನ್ರಿ, ಗಿಡಗಳು ಮರಗಳು ಒಳಪಡ್ತಾ ಇದೆಯಾ? ಗಿಡಗಳು ಮರಗಳು ಒಳಪಡ್ತಾ ಇದೆಯಾ? ಬೆಂಕಿ ಒಳಪಡ್ತಾ ಇದೆಯಾ? ಬೆಂಕಿ ಯಾವ ರೀತಿ ಒಳಪಡ್ತಾ ಇದೆ? ಬೆಂಕಿ, ಗಾಳಿ ಈ ಪ್ರಕೃತಿಯಲ್ಲಿ ಯಾವ ರೀತಿ ಒಳಪಡ್ತಾ ಇದೆ, ಯಾವ ರೀತಿ ಅದು ಕೊಂಡಾಡ್ತಾ ಇದೆ, ಯಾವ ರೀತಿ ಮಹಿಮೆ ಪಡಿಸ್ತಾ ಇದೆ ಅಂತ ನೋಡುವಾಗ ಆದಿಕಾಂಡ ಏನ್ರಿ 1ನೇ ಅಧ್ಯಾಯ 14ನೇ ವಚನದಿಂದ 19ನೇ ವಚನದವರೆಗೆ ನೋಡೋಣ. ಆದಿಕಾಂಡ 1ನೇ ಅಧ್ಯಾಯ 14ನೇ ವಚನದಿಂದ. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳನ್ನು ಉಂಟಾಗಲಿ, ಅವುಗಳ ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನವಸ್ತಗಳನ್ನು ತೋರಿಸಲಿ, ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆಯೇ ಆಯಿತು. ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ 2 ದೊಡ್ಡ ಬೆಳಕನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರು ಆ ಬೆಳಕನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 4ನೆಯ ದಿನವಾಯಿತು. ಸಾಕಪ್ಪ. ನೋಡಿ, ಗಮನಿಸ್ಬೇಕು, ಸೂರ್ಯ ಚಂದ್ರ ನಕ್ಷತ್ರಗಳನ್ನ ನೇಮಿಸಿದಾನಂತೆ. ಯಾತಕ್ಕಾಗಿ ನೇಮಿಸಿದ್ದಾನೆ ಅಂತ ನೋಡುವಾಗ ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲು ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆಯೇ ಆಯಿತು. ದೇವರು ಹಗಲನ್ನು ಆಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನು ಆಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ 2 ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು ಅಂತ ಹೇಳ್ತಾನೆ. ಇವೆಲ್ಲ ಕೂಡ ನೋಡುವಾಗ ದೊಡ್ಡ ಬೆಳಕು, ಚಿಕ್ಕ ಬೆಳಕು, ನಕ್ಷತ್ರಗಳು ಇವೆಲ್ಲ ಕೂಡ ನೋಡುವಾಗ ದೇವರ ಅಪ್ಪಣೆಯ ಪ್ರಕಾರ ಇವು ಕೆಲಸ ಮಾಡ್ತಾ ಇವೆ. ಇವು ಕೆಲಸ ಮಾಡುವುದರಿಂದ, ದೇವರಿಗೆ ಒಳಪಟ್ಟು ಕೆಲಸ ಮಾಡುವುದರಿಂದ ದಿನಗಳು, ವಾರಗಳು, ಮಾಸಗಳು, ಅದೇ ಪ್ರಕಾರ ವರ್ಷಗಳು ಬರ್ತಾ ಇದೆ. ಅದೇ ಪ್ರಕಾರ ಭೂಮಿಗೆ ಬೆಳಕು ಕೊಡೋದಕ್ಕೆ, ಭೂಮಿಗೆ ಬೆಳಕು ಬೇಕಂದ್ರೆ ಬೆಳಕು, ಅದ್ರ ಮೂಲಕ ಆರೋಗ್ಯ, 2ನೇದಾಗಿ ದಿನಗಳು, ಮಾಸಗಳು, ಇವೆಲ್ಲ ಕೂಡ ದೇವ್ರು ಹೇಳಿರೋ ಪ್ರಕಾರ ನಡೀತಾ ಇದೆಯಾ ಇಲ್ವಾ ಅಂತ ನೋಡುವಾಗ ದೇವ್ರು ಹೇಳಿರೋ ಪ್ರಕಾರ ಇವೆಲ್ಲ ಕೂಡ ನಡೀತಾ ಇದೆ ಪ್ರಿಯರೇ, ದೇವರು ಕೊಟ್ಟಂತ ಆಜ್ಞೆಯ ಪ್ರಕಾರ. ಅದೇ ಪ್ರಕಾರ ಗಿಡಗಳು ಮರಗಳು ಇವು ಕೆಲಸ ಏನಪ್ಪಾ ಅಂತ ನೋಡುವಾಗ 11ನೇ ವಚನ ನೋಡಿ. ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನ 12ನೇ ವಚನ. ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿಫಲದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು.
ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿ ಫಲದ ಗಿಡಗಳು ಉಂಟಾದವು, ತಮ್ಮ ತಮ್ಮ ಜಾತಿಗೆ ಅನುಸಾರವಾಗಿ ಬೀಜ ಉಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಅಂದ್ರೆ ಇಲ್ಲಿ ಗಿಡಗಳನ್ನ, ಮರಗಳಿಗೆ, ಇವುಗಳಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಇದರಲ್ಲಿ ಏನ್ ಕಾಣ್ತೀವಿ? ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ, ಬೀಜ ಉಳ್ಳ ಹಣ್ಣಿನ ಮರಗಳು ಅವುಗಳ ಜಾತಿಗೆ ಅನುಸಾರವಾಗಿ ಹುಟ್ಟಿಸಲಿ. ಅಂದ್ರೆ ಹಣ್ಣುಗಳು ಕೊಡಬೇಕು, ಎಲೆಗಳು ಕೊಡಬೇಕು, ಪಲ್ಯ ಕೊಡಬೇಕು, ತರಕಾರಿ ಅಂದ್ರೆ ಅವುಗಳ ಜಾತಿಗೆ ಅನುಸಾರವಾಗಿ ತರಕಾರಿಯನ್ನು, ಹಣ್ಣಿನ ಮರಗಳನ್ನು, ಇವೆಲ್ಲವನ್ನು ಕೂಡ ಉಂಟು ಮಾಡಿದಾಗ ಅದರ ಪ್ರಕಾರ ಅದು ಉಂಟಾಗಿದೆ. ಉಂಟಾದ ಅಂದಿನಿಂದ ಇಂದಿನವರೆಗೆ ದೇವರು ಏನು ಅಪ್ಪಣೆ ಕೊಟ್ಟಿದ್ದಾನೋ ಈ ಅಪ್ಪಣೆ ಪ್ರಕಾರ ಅವು ಕೆಲಸ ಮಾಡ್ತಾ ಇದೆ. ದೇವ್ರು ಕೊಟ್ಟ ಅಪ್ಪಣೆಯ ಪ್ರಕಾರ ಅವು ಕೆಲಸ ಮಾಡ್ತಾ ಇದೆ. ಪ್ರಿಯರಾದ ದೇವರ ಮಕ್ಕಳಿಗೆ, ಯಾವ್ದೇ ಆಗ್ಲಿ, ಒಂದು ಗಿಡ ಇದೆ, ಗಿಡಗಳು, ಎಲ್ಲಾ ಗಿಡಗಳು ನೋಡಿ ದೇವರ ಅಪ್ಪಣೆಯ ಪ್ರಕಾರ ಅದು ಕೆಲಸ ಮಾಡ್ತಾ ಇದೆಯಾ? ದೇವರ ಅಪ್ಪಣೆ ಪ್ರಕಾರ ಅದು ಕೆಲಸ ಮಾಡ್ತಾ ಇದೆಯಾ? ಅದ್ರ ಕೆಲಸ ಅದೇನಾ? ಅಂದ್ರೆ ಒಂದು ಗಿಡಕ್ಕೆ ಏನ್ ಕೆಲಸ ಕೊಡಲ್ಪಟ್ಟಿದೆಯೋ ಆ ಕೆಲಸ ಅದು ಮಾಡ್ತಾ ಇದೆಯಾ? ಒಂದು ಬೇವಿನ ಮರ ಇದೆ, ಬೇವಿನ ಮರಕ್ಕೆ ಕೊಡಲ್ಪಟ್ಟಂತ ಕೆಲಸ ಏನು? ಅದ್ರ ಕೆಲಸ ಅದು ಮಾಡ್ತಾ ಇದೆ. ಮಾವಿನ ಮರ ಇದೆ, ಮಾವಿನ ಮರ ಏನ್ ಕೊಡ್ಬೇಕು? ಮಾವಿನ ಫಲಗಳನ್ನ ಕೊಡ್ಬೇಕು, ಮಾವಿನ ಫಲಗಳನ್ನ ಕೊಡ್ಬೇಕು. ಈ ಮಾವಿನ ಮರಕ್ಕೆ ಅದಕ್ಕೆ ಕೆಲಸ ಏನಪ್ಪಾ ಅಂತ ನೋಡುವಾಗ, ಅದು ಬೆಳೆದ ಮೇಲೆ ಎಲೆಗಳು, ಹೂಗಳು, ಅದ್ರ ಜೊತೆಗೆ ಹಣ್ಣುಗಳು, ಅದ್ರ ಜೊತೆಗೆ ತಂಪಾದ ಗಾಳಿ, ಓಕೆನಾ? ಅಂದ್ರೆ ಆ ಗಿಡಕ್ಕೆ ಕೊಡಲ್ಪಟ್ಟಂತ ಕೆಲಸ ಅದು ಮಾಡುತ್ತೆ. ಅದೇ ಪ್ರಕಾರ ಬಾಳೆ ಗಿಡ ಇದೆ, ತೆಂಗಿನ ಗಿಡ ಇದೆ, ಇನ್ನು ಅನೇಕ ವಿಧವಾದಂತ ಗಿಡಗಳಿವೆ, ಮರಗಳಿವೆ. ಇವೆಲ್ಲ ನೋಡುವಾಗ ಆಯಾ ಗಿಡಗಳು, ಆಯಾ ಮರಗಳು ಏನು ಕೆಲಸ ಹೊಂದಿಕೊಂಡಿದೆಯೋ ಆ ಕೆಲಸದ ಪ್ರಕಾರ ಅವು ಮಾಡ್ತಾ ಇವೆ. ಪ್ರಿಯರೇ, ಗಿಡಗಳ ಕೆಲಸ ಹಣ್ಣುಗಳನ್ನು ಕೊಡುವಂಥದ್ದು, ಹಂಪಲಗಳನ್ನು ಕೊಡುವಂಥದ್ದು, ಹೂಗಳು, ಕಾಯಿಗಳು, ಏನ್ ಬೇಕು ಆಯಾ ಕಾಲದಲ್ಲಿ ಅದು ಏನ್ ಕೊಡ್ಬೇಕು ಅದು ಕೊಡ್ತಾ ಇರುತ್ತೆ. ಅದ್ರ ಕೆಲಸ ಅದು, ಆ ಗಿಡಗಳ ಕೆಲಸ ಅದು. ಸೂರ್ಯನ ಕೆಲಸ ಏನು? ಉರಿಯುವಂಥದ್ದು. ಸೂರ್ಯನ ಕೆಲಸ ಉರಿಯುವಂಥದ್ದು, ಬೆಳಕು ಕೊಡುವಂತ. ಅದ್ರ ಮೂಲಕ ನಮ್ಗೆ ಏನ್ ಗೊತ್ತಾಗತ್ತೆ? ದಿನಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳ ಮೂಲಕ ದಿನಗಳು, ಮಾಸಗಳು, ವರ್ಷಗಳು, ತಿಂಗಳುಗಳು ಗೊತ್ತಾಗುತ್ತೆ. ಅದೇ ಪ್ರಕಾರ ಗಾಳಿ ಕೆಲಸ, ಗಾಳಿಗೆ ಕೊಡಲ್ಪಟ್ಟಂತ ಕೆಲಸ, ಅದು ಕೆಲಸ ಅದು ಮಾಡ್ತಾ ಇದೆ. ಓಕೆನಾ? ಟೋಟಲ್ ಈ ಜಗತ್ತಿನಲ್ಲಿ ಎಷ್ಟು ಜೀವರಾಶಿಗಳಿದೆಯೋ ಪ್ರಿಯರೇ, ಗಮನಿಸ್ರಿ. ಎಲ್ಲಾ ಜೀವರಾಶಿಗಳಲ್ಲಿ ಅವುಗಳಿಗೆ ಕೊಡಲ್ಪಟ್ಟಂತ ಕೆಲಸ ಅದು ಮಾಡ್ತಾ ಇದೆ. ಅಂದ್ರೆ ಅವುಗಳಿಗೆ ಏನ್ ಕೆಲಸ ಕೊಡಲ್ಪಟ್ಟಿದೆಯೋ ಆ ಕೆಲಸ ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇದ್ದಾರೆ. ದೇವರ ಸ್ತೋತ್ರವಾಗಲಿ. ಮನುಷ್ಯರಿಗೆ ಕೊಡಲ್ಪಟ್ಟಂತ ಕೆಲಸ ಇದೆ. ಇವಾಗ ಪ್ರತಿ ಗಿಡಗಳನ್ನ ಕುರಿತು, ಮರಗಳನ್ನು ಕುರಿತು, ಇಲ್ಲ ಜೀವರಾಶಿಗಳನ್ನ ಕುರಿತು ನಾವು ಆಲೋಚನೆ ಮಾಡುವಾಗ ಈ ಎಲ್ಲ ಕೂಡ ಕೆಲಸ ಮಾಡ್ತಾ ಇದೆ. ಸೂರ್ಯನ ಕೆಲಸ ಅದರ ಕೆಲಸ ಅದು, ಚಂದ್ರನ ಕೆಲಸ ಇದರ ಕೆಲಸ ಇದು, ನಕ್ಷತ್ರಗಳ ಕೆಲಸ ಅವುಗಳ ಕೆಲಸ ಅವು ಮಾಡ್ತಾ ಇವೆ. ಅದೇ ಪ್ರಕಾರ ಗಿಡಕ್ಕೆ ಕೆಲಸ ಕೊಡಲ್ಪಟ್ಟಿದೆ ಅಂತ ನೋಡುವಾಗ ಗಿಡಕ್ಕೆ ಕೆಲಸ ಕೊಡಲ್ಪಟ್ಟಿದೆ, ಮರಗಳಿಗೆ ಕೆಲಸ ಕೊಡಲ್ಪಟ್ಟಿದೆ. ಇವೆಲ್ಲ ಕೂಡ ಅವುಗಳ ಕೆಲಸ ಅದು ಮಾಡ್ತಾ ಇದೆ. ಮಾವಿನ ಮರಕ್ಕೆ ಕೊಡಲ್ಪಟ್ಟಂತ ಕೆಲಸ ಅದು ಕಾಯಿಗಳು ಕೊಡಬೇಕು, ಹಣ್ಣುಗಳು ಕೊಡಬೇಕು, ಒಳ್ಳೆ ಎಲೆಗಳು ಕೊಡಬೇಕು, ಒಳ್ಳೆ ವಾಸನೆ ಕೊಡಬೇಕು. ಅದ್ರ ಕೆಲಸ ಅದು. ಅದೇ ಪ್ರಕಾರ ತೆಂಗಿನ ಕೆಲಸ, ತೆಂಗಿನ ಮರಕ್ಕೆ ಅದು ಕೂಡ ಅದ್ರ ಕೆಲಸ ಏನಿದೆ? ಓಕೆನಾ? ತೆಂಗಿನಕಾಯಿಗಳನ್ನು ಕೊಡುವಂಥದ್ದು, ಎಳ್ನೀರು, ಹೌದಲ್ವಾ? ಅದ್ರ ಮೂಲಕ ಅದು ಏನು ಕೊಡ್ಬೇಕು ಅದು ಕೊಡ್ಬೇಕು. ಅದು ಕೊಡ್ತಾ ಇದೆಯಾ? ಅಂದ್ರೆ ಎಲ್ಲಾ ಗಿಡಗಳಿಗೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಅದರ ಕೆಲಸ ಅದು ಮಾಡ್ತಾ ಇದೆ. ತೆಂಗಿನ ಮರ ಇದೆಯಲ್ವಾ? ತೆಂಗಿನ ಮರ ತನ್ನ ಕಾಲಕ್ಕೆ ಫಲವನ್ನು ಕೊಡದೆ
ತೆಂಗಿನ ಎಳ್ನೀರುಗಳನ್ನ ಕೊಡದೆ ಅದೇನಾದ್ರೂ ಬೇರೆ ಕಾಯಿಗಳನ್ನ ಕೊಡ್ತಾ ಇದೆಯಾ? ಬೇರೆ ಕಾಯಿಗಳನ್ನ ಅಲ್ಲ. ಅದಕ್ಕೇನು ನೇಮಿಸಲ್ಪಟ್ಟಿದೆಯೋ ಆ ಒಂದು ಫಲವನ್ನು ಅದು ಕೊಡುತ್ತೆ. ಮಾವಿನ ಮರಕ್ಕೆ ಏನು ಕೆಲಸ ಕೊಡಲ್ಪಟ್ಟಿದೆ ಆ ಒಂದು ಫಲವನ್ನು ಅದು ಕೊಡುತ್ತೆ. ತರಕಾರಿ, ಪಲ್ಯಗಳು ಇವುಗಳಿಗೆ ಏನು ಕೊಡಲ್ಪಟ್ಟಿದೆ ಕೆಲಸ, ಆ ಕೆಲಸ ಅದು ಮಾಡ್ತಾ ಇದೆ. ಇವಾಗ ಮನುಷ್ಯನ ಏನ್ ಮಾಡ್ಬೇಕು? ಮನುಷ್ಯನು ದೇವರನ್ನ ಮನುಷ್ಯನಂದ್ರೆ ಒಬ್ಬ ಮನುಷ್ಯನ ಅಥವಾ ಭೂಮಿ ಮೇಲಿದ್ದಂತ ಸರ್ವ ಮಾನವರ? ಭೂಮಿಯ ಮೇಲೆ ಇದ್ದಂತ ಸರ್ವ ಮಾನವರ ಅಥವಾ ಕೇವಲ ಒಂದು ಗುಂಪಿನವರಿಗೆ ಸಂಬಂಧಪಟ್ಟದ್ದ ಅಂತ ನೋಡುವಾಗ ನೋಡಿ, ಅದೇ ಕೀರ್ತನೆ ಗ್ರಂಥ 148ನೇ ಅಧ್ಯಾಯದಲ್ಲಿ 148ನೇ ಅಧ್ಯಾಯ 9ನೇ ವಚನದಲ್ಲಿ ಇಲ್ಲ 12ನೇ ವಚನ ನೋಡೋಣ ಪ್ರಿಯರೇ. 11ನೇ ವಚನ. ಭೂರಾಜರು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವ ದೇಶಾಧಿಪತಿಗಳು, ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ಯೆಹೋವನನ್ನು ಕೊಂಡಾಡಲಿ ಅಂದ್ರೆ ಈ ಪ್ರಕೃತಿಯಲ್ಲಿ ಸರ್ವ ಜೀವರಾಶಿಗಳು, ಗಿಡಗಳು, ಮರಗಳು ಎಲ್ಲ ಕೂಡ ಅವುಗಳ ಪ್ರಕಾರ ಅವುಗೇನು ಕೆಲಸ ಕೊಡಲ್ಪಟ್ಟಿದೆಯೋ ಆ ಕೆಲಸ ಅವುಗಳು ನಡೀತಾ ಇದೆ, ಮಾಡ್ತಾ ಇದೆ. ಇವಾಗ ಯಾರು ಮಾಡ್ಬೇಕು? ಇವಾಗ ಕೊನೆಯದಾಗಿ ಮಾನವರು ಮಾಡ್ಬೇಕು. ಅಂದ್ರೆ ಮಾನವರ ಏನದು? ಮಾನವರ ಕೆಲಸವೇನು? ಮಾನವನ ಕೆಲಸವೇನು? ಮಾನವನ ಕೆಲಸವೇನು? ಕೆಲಸ ದೇವ್ರು ಕೊಟ್ಟಂತ ಕೆಲಸ. ಅಂದ್ರೆ ಗಿಡಕ್ಕೆ ಏನ್ ಕೆಲಸ ಕೊಡಲ್ಪಟ್ಟಿದೆ ಆ ಗಿಡ ಅದು ಕೆಲಸ ಮಾಡ್ತಾ ಇದೆ. ಮರಕ್ಕೆ ಏನ್ ಕೆಲಸ ಕೊಡಲ್ಪಟ್ಟಿದೆ ಆ ಕೆಲಸ ಅದು ಮಾಡ್ತಾ ಇದೆ. ಮನುಷ್ಯನಿಗೆ ಏನ್ ಕೆಲಸ ಕೊಡಲ್ಪಟ್ಟಿದೆ? ಮನುಷ್ಯನಿಗೆ ಏನ್ ಕೆಲಸ ಕೊಡಲ್ಪಟ್ಟಿದೆ? ಅಂದ್ರೆ ದೇವರು ಮನುಷ್ಯನನ್ನ ಉಂಟು ಮಾಡಿದಾನಲ್ಲ, ಉಂಟು ಮಾಡಿದ ಮೇಲೆ ಮನುಷ್ಯನಿಗೆ ಕೊಟ್ಟಿರುವಂತ ಕೆಲಸ ಏನು ಅಂತ ನೋಡುವಾಗ ದೇವರನ್ನ ಕೊಂಡಾಡುವಂಥದ್ದು. ದೇವರನ್ನ ಕೊಂಡಾಡುವಂಥದ್ದು ಎಂಬ ಪದಕ್ಕೆ ಅರ್ಥ ನಾವು ನೋಡಿದೀವಿ. ದೇವರನ್ನ ಕೊಂಡಾಡುವಂಥದ್ದು, ಕೊಂಡಾಡುವಂಥದ್ದು ಅಂದ್ರೆ ಹೊಗಳುವಂಥದ್ದು, ಘನಪಡಿಸುವಂಥದ್ದು, ಮತ್ತೇನು ಪ್ರೀತಿಸುವಂಥದ್ದು, ಮತ್ತೇನು ಪ್ರಕಟಿಸುವಂಥದ್ದು. ದೇವರನ್ನ ಕೊಂಡಾಡುವಂತ ಅಂದ್ರೆ ಘನಪಡಿಸುವಂಥದ್ದು, ಮಹಿಮೆ ಪಡಿಸುವಂಥದ್ದು, ಪ್ರಕಟಿಸುವಂಥದ್ದು, ಪ್ರೀತಿಸುವಂಥದ್ದು ಪರ್ಯಾಯ ಪದಗಳು ಹೌದಲ್ವಾ? ಅಂದ್ರೆ ಮನುಷ್ಯನಿಗೆ ದೇವ್ರು ಕೊಟ್ಟಂತ ಕೆಲಸ ಇದು. ಮನುಷ್ಯರಿಗೆ ದೇವ್ರು ಕೊಟ್ಟಂತ ಕೆಲಸ ಇದು. ದೇವ್ರು ಕೊಟ್ಟಂತ ಕೆಲಸ ಮನುಷ್ಯರಿಗೆ ಇದಾಗಿರುವಾಗ ಯಾವ ಕೆಲಸದಲ್ಲಿದ್ದಾನೆ ಮನುಷ್ಯ? ಗಿಡಗಳು, ಮರಗಳು ಅವುಗಳಿಗೆ ಏನು ಕೆಲಸ ಕೊಡಲ್ಪಟ್ಟಿದೆಯೋ ಆ ಕೆಲಸ ಅದು ಮಾಡ್ತಾ ಇದೆ. ಅದು ಭಿನ್ನವಾಗಿ ನಡ್ಕೊಳ್ತಾ ಇಲ್ಲ, ವಿರುದ್ಧವಾಗಿ ನಡೀತಾ ಇಲ್ಲ. ಗಾಳಿಗೆ ತನ್ನ ಕೆಲಸ ಅದು ಮಾಡ್ತಾ ಇದೆ, ಅದಕ್ಕೆ ಏನ್ ಕೆಲಸ ಕೊಡಲ್ಪಟ್ಟಿದೆ ಅದು ಮಾಡ್ತಾ ಇದೆ. ಸೂರ್ಯ ಚಂದ್ರರು ಅವುಗಳಿಗೆ ಏನು ಕೆಲಸ ಕೊಡಲ್ಪಟ್ಟಿದೆ ಅವು ಮಾಡ್ತಾ ಇವೆ. ಎಲ್ಲಾ ಗಿಡಗಳು, ಎಲ್ಲಾ ಮರಗಳು, ಎಲ್ಲಾ ಜೀವರಾಶಿಗಳು ಅವುಗಳಿಗೆ ಏನ್ ಕೆಲಸ ಕೊಡಲ್ಪಟ್ಟಿದೆ ಅವು ಮಾಡ್ತಾ ಇವೆ. ಮನುಷ್ಯನು ತನಗೆ ಕೊಡಲ್ಪಟ್ಟಂತ ಕೆಲಸ ಇವನು ಮಾಡ್ತಾ ಇದ್ದಾನ? ಅಂದ್ರೆ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ದೇವರನ್ನ ಘನಪಡಿಸ್ಬೇಕು. ದೇವ್ರು ಕೊಟ್ಟಂತ ಕೆಲಸ, ದೇವರು ಕೊಟ್ಟಂತ ಕೆಲಸ ದೇವರನ್ನು ಘನಪಡಿಸ್ಬೇಕು, ದೇವರನ್ನು ಮಹಿಮೆ ಪಡಿಸ್ಬೇಕು, ದೇವರನ್ನು ಪ್ರಕಟಿಸ್ಬೇಕು, ದೇವರನ್ನು ಪ್ರೀತಿಸ್ಬೇಕು, ಪ್ರಕಟಿಸ್ಬೇಕು, ಪ್ರೀತಿಸ್ಬೇಕು. ಅಂದ್ರೆ ಪ್ರೀತಿಸ್ಬೇಕಂದ್ರೆ ದೇವರ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕಂತೆ. ದೇವರ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕಂತೆ. ಒಂದ್ಸರಿ ಮತ್ತೇನ್ ಬರೆದ ಸುವಾರ್ತೆಯನ್ನು ಕೂಡ ನೋಡೋಣ. ಮತ್ತೇನ್ ಬರೆದ ಸುವಾರ್ತೆ ಏನ್ರಿ 22ನೇ ಅಧ್ಯಾಯ 37ನೇ ವಚನವನ್ನ ನೋಡಿ ಪ್ರಿಯರೇ.
22ನೇ ಅಧ್ಯಾಯ 37ನೇ ವಚನ. 37. ನಿಮ್ಮ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ. ಪ್ರೀತಿಸಬೇಕು ಅಂದ್ರೆ ಕೊಂಡಾಡುವಂಥದ್ದು ಎಂಬುವಂಥದ್ದು ನೋಡಿದೀವಲ್ಲ, ಅದರಲ್ಲಿ ಪರ್ಯಾಯ ಪದಗಳಲ್ಲಿ ಪ್ರಕಟಿಸುವಂಥದ್ದು, ಪ್ರೀತಿಸುವಂಥದ್ದು, ಘನಪಡಿಸುವಂಥದ್ದು ನೋಡಿದ್ದೇವೆ. ಇಲ್ಲಿ ಮತ್ತೇನ್ ಬರ್ದು ಸುವಾರ್ತೆಯಲ್ಲಿ ಆ ಒಂದು ವಚನದಲ್ಲಿ ಒಂದು ವಚನ ಸಿಗ್ತದೆ. ಏನಪ್ಪಾ ಅಂತ ನೋಡುವಾಗ, ಪೂರ್ಣ ಹೃದಯದಿಂದ ಪ್ರೀತಿಸ್ಬೇಕು, ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ, ಪ್ರಾಣದಿಂದ ಪ್ರೀತಿಸ್ಬೇಕಂತ ಹೇಳ್ತಾರೆ. ಪ್ರೀತಿಸ್ಬೇಕು ಎಂಬುವಂತ ಪದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ಆತನ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು. ಆತನ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಏನ್ರಿ? ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ ಪ್ರಿಯರೇ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಅಂದ್ರೆ ನಾನು ತಂದೆಯನ್ನ ಪ್ರೀತಿಸಿದ್ದೀನಿ, ತಂದೆಯನ್ನ ಪ್ರೀತಿಸಿ ಭೂಲೋಕಕ್ಕೆ ಬಂದಿದ್ದೀನಿ. ಆತನು ನನಗೆ ಕೊಟ್ಟಂತ ಆಜ್ಞೆಗಳನ್ನ ನಾನೇನ್ ಮಾಡಿದ್ದೀನಿ, ದೇವ್ರು ಕೊಟ್ಟಂತ ಆಜ್ಞೆಗಳನ್ನ ನಾನು ಕೈಗೊಂಡು ನಡೆದಿದ್ದೀನಿ. ಆತನನ್ನ ಪ್ರೀತಿಸಿದ್ದೀನಿ, ಮಹಿಮೆ ಪಡಿಸಿದ್ದೀನಿ, ಕೊಂಡಾಡಿದ್ದೀನಿ, ಆತನನ್ನ ಘನಪಡಿಸಿದ್ದೀನಿ. ಅದೇ ಪ್ರಕಾರ ನೀವು ಕೂಡ ಏನ್ ಮಾಡ್ಬೇಕಂತ ಹೇಳ್ತಾರೆ? ನಾವು ಕೂಡ ಆತನ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು. ಟೋಟಲ್ ಭೂಲೋಕದಲ್ಲಿ ಇದ್ದಂತ ಪ್ರತಿ ಒಬ್ಬರಿಗೆ ದೇವ್ರು ಕೊಟ್ಟಂತ ಕೆಲಸ, ಪ್ರಿಯರಾದ ದೇವ್ರ ಮಕ್ಕಳಿರ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನು 2:10. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿಯೇ ಕ್ರೈಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನ ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಅಂದ್ರೆ ಸತ್ಕಾರ್ಯಕ್ರಮಗಳನ್ನ ಮಾಡುವುದಕ್ಕೆ ಅಂತ. ಸತ್ಕಾರ್ಯಕ್ರಮಗಳು ಅಂದ್ರೆ ಸತ್ಯ ಅಂದ್ರೆ ದೇವರ ವಾಕ್ಯವು. ನಿಮ್ಮ ವಾಕ್ಯವೇ ಸತ್ಯವು ಅಂತ ಹೇಳ್ತಾರೆ. ಅಂದ್ರೆ ವಾಕ್ಯವೇ ಸತ್ಯವು. ಸತ್ಯ ಒಂದು ದೇವರ ವಾಕ್ಯ. ಇವಾಗ ದೇವರ ವಾಕ್ಯವನ್ನ ಏನ್ ಮಾಡ್ಬೇಕಂತೆ? ಕಾರ್ಯಕ್ರಮಗಳನ್ನ ಮಾಡ್ಬೇಕು. ಅಂದ್ರೆ ವಾಕ್ಯಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ. ಈ ವಾಕ್ಯಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಂದಾಗ ಅದ್ರಲ್ಲಿ ನೋಡ್ತೀವಿ, ದೇವರನ್ನ ಘನಪಡಿಸುವಂಥದ್ದು, ದೇವರನ್ನ ಕೊಂಡಾಡುವಂಥದ್ದು, ದೇವರನ್ನ ಮಹಿಮೆ ಪಡಿಸುವಂಥದ್ದು, ದೇವರನ್ನು ಪ್ರಕಟಿಸುವಂಥದ್ದು, ಇವೆಲ್ಲವನ್ನು ಕೂಡ ನೋಡ್ತೀವಿ ಪ್ರಿಯರೇ. ಅಂದ್ರೆ ಮಾನವರಿಗೆ ಕೊಡಲ್ಪಟ್ಟಂತ ಕೆಲಸ ದೇವರನ್ನ ಮಹಿಮೆ ಪಡಿಸುವಂಥದ್ದು, ಘನಪಡಿಸುವಂಥದ್ದು, ಕೊಂಡಾಡುವಂಥದ್ದು, ಸ್ತುತಿ ಮಾಡುವಂಥದ್ದು, ಪ್ರಕಟಿಸುವಂಥದ್ದು, ಪ್ರೀತಿಸುವಂಥದ್ದು. ಇವಾಗ ಯಾರು ಮಾಡ್ತಾ ಇದ್ದಾರೆ? ನಮ್ಮ ಅಂಶದ ಹೆಸರೇನು? ಸರ್ವ ಜೀವರಾಶಿಗಳಲ್ಲಿ ಮಾನವನ ಕೆಲಸವೇನು? ದೇವರನ್ನ ಮಹಿಮೆ ಪಡಿಸುವಂತ ಕೆಲಸ, ದೇವರನ್ನು ಕೊಂಡಾಡುವಂತ ಕೆಲಸ. ಗಿಡಗಳ ಮರಗಳ ಕೆಲಸವೇನು? ಫಲಗಳನ್ನ ಕೊಡುವಂತ ಕೆಲಸ. ಫಲಗಳನ್ನು ಕೊಡ್ತಾ ಇದೆಯಾ? ಎಲ್ಲಾ ಗಿಡಗಳು, ಎಲ್ಲಾ ಮರಗಳು ತಕ್ಕ ಹಾಗೆ ಅದ್ರ ಕೆಲಸ ಅದು ಮಾಡ್ತಾ ಇದೆ. ಮನುಷ್ಯನು ದೇವರನ್ನ ಕೊಂಡಾಡುವಂತ ಕೆಲಸದಲ್ಲಿದ್ದಾನ? ಅವುಗಳ ಕೆಲಸ ಅವು ಮಾಡ್ತಾ ಇವೆ. ಮನುಷ್ಯರಿಗೆ ಕೊಡಲ್ಪಟ್ಟಂತ ಕೆಲಸ ಮನುಷ್ಯನು ಮಾಡ್ತಾ ಇದ್ದಾನ? ಲೋಕದಲ್ಲಿ ಯಾವ ಕೆಲಸದಲ್ಲಿದ್ದಾನೆ?
ಲೋಕದಲ್ಲಿ ಯಾರ ಕೆಲಸದಲ್ಲಿದ್ದಾನೆ ಪ್ರಿಯರೇ? ಲೋಕದಲ್ಲಿ ಮನುಷ್ಯನು ತನ್ನ ಕೆಲಸದಲ್ಲಿದ್ದಾನ, ಬೇರೆಯವ್ರ ಕೆಲಸದಲ್ಲಿದ್ದಾನ? ಮನುಷ್ಯನು ತನಗೆ ಕೊಡಲ್ಪಟ್ಟಂತ ಕೆಲಸದಲ್ಲಿದ್ದಾನ, ತನಗೆ ಕೊಡಲ್ಪಟ್ಟಂತ ಕೆಲಸದಲ್ಲಿ, ಅಂದ್ರೆ ದೇವರನ್ನು ಘನಪಡಿಸುವಂತ ಕೆಲಸ ತನಗೆ ಕೊಡಲ್ಪಟ್ಟಂತ ಕೆಲಸ. ದೇವರನ್ನ ಘನಪಡಿಸುವಂತ ಕೆಲಸ, ದೇವರನ್ನು ಕೊಂಡಾಡುವಂತ ಕೆಲಸ, ದೇವರನ್ನು ಪ್ರೀತಿಸುವಂತ ಕೆಲಸ, ದೇವರನ್ನ ಮಹಿಮೆ ಪಡಿಸೋದಿಕ್ಕೇನೆ ಭೂಲೋಕದಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕು. ಬೇರೆ ಅಂದ್ರೆ ಈ ದೇಹಕ್ಕೆ ಏನೇನು ಸಂಪಾದನೆ ಮಾಡ್ಕೊಳ್ಬೇಕು ಮಾಡಿಕೊಂಡು, ಅದಕ್ಕೆ ಏನೇನು ಉಪಯೋಗ ಇದೆಯೋ ಅವೆಲ್ಲ ಕೂಡ ಕೂಡಿಟ್ಕೊಂಡು, ಉದ್ದೇಶ ಏನಾಗಿರ್ಬೇಕು ಹೇಳಿ? ಉದ್ದೇಶ ನಾನು ದೇವ್ರಿಗೋಸ್ಕರ ಹುಟ್ಟಿದ್ದೀನಿ, ನಾನು ದೇವರ ಕೆಲಸ ಮಾಡ್ತೀನಿ, ದೇವರ ಪ್ರೀತಿಯನ್ನ ನಾನು ಅರ್ಥ ಮಾಡಿಕೊಳ್ತೀನಿ, ಅರ್ಥ ಮಾಡಿಕೊಂಡು ದೇವರನ್ನ ಘನಪಡಿಸ್ತೀನಿ, ದೇವರನ್ನು ಕೊಂಡಾಡ್ತೀನಿ, ದೇವರನ್ನು ಮಹಿಮೆ ಪಡಿಸ್ತೀನಿ ಅಂತೇಳಿ ಈ ಉದ್ದೇಶ ಇರಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ. ಆದ್ರೆ ಟೋಟಲ್ ಲೋಕದಲ್ಲಿ ಯಾವ ಉದ್ದೇಶದಿಂದ ಮನುಷ್ಯನು ಜೀವಿಸ್ತಾ ಇದ್ದಾನಂತ ನೋಡುವಾಗ, ದೇವರು ಕೊಟ್ಟಿರುವಂತ ಕೆಲಸ ಬಿಟ್ಟು ಈ ಮನುಷ್ಯ ಯಾರ ಕೆಲಸದಲ್ಲಿ ಇದ್ದಾನಂತ ನೋಡುವಾಗ ದೇವರ ಕೆಲಸದಲ್ಲಿ ಇಲ್ಲ. ಮತ್ತೆ ಯಾರ ಕೆಲಸದಲ್ಲಿ ಇದ್ದಾನೆ? ತನಗೆ ನೇಮಿಸಿರುವಂತ ಕೆಲಸದಲ್ಲಿ ಇಲ್ಲ, ತನಗೆ ಕೊಟ್ಟಂತ ಕೆಲಸದಲ್ಲಿ ಇಲ್ಲ. ಮತ್ತೆ ಯಾರ ಕೆಲಸದಲ್ಲಿ ಇದ್ದಾನಂತ ನೋಡುವಾಗ ದೆವ್ವದ ಕೆಲಸದಲ್ಲಿದ್ದಾನೆ. ಯಾರ ಕೆಲಸದಲ್ಲಿದ್ದಾನೆ? ದೆವ್ವದ ಕೆಲಸ. ಒಂದ್ಸರಿ ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ, ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ ಇದರಲ್ಲಿ 13ನೇ ವಚನ. ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಅದರ ಫಲವನ್ನು ತೋರಿಸಲಿ. ಎಲ್ಲಾ ಗಿಡಗಳನ್ನು ನೋಡುವಾಗ ಅದರ ಫಲಗಳು ತೋರಿಸ್ತಾ ಇದೆ, ಅವುಗಳ ಫಲಗಳನ್ನು ತೋರಿಸ್ತಾ ಇದೆ. ಇವಾಗ ನಾವು ದೇವರ ಮಕ್ಕಳು, ದೇವರು ಜ್ಞಾನಿ, ದೇವರು ಪರಿಶುದ್ಧನು, ದೇವರು ನೀತಿವಂತನು ಅಂತ ಗುಣಗಳು ತೋರಿಸ್ಬೇಕಂತ ಹೇಳ್ತಾರೆ ನಮ್ಮಲ್ಲಿ ಫಲಗಳಿಂದ. ಅದೇ ಹೇಳ್ತಾನೆ, ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಣದಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು ಅಂತ ಹೇಳುತ್ತೆ. ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಆದರೆ ಮೇಲಣದಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವು, ಕಪಟವೂ ಇಲ್ಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು ಅಂತಿರುತ್ತೆ. ಅಂದರೆ ನೋಡುವಾಗ ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ 2 ಕೆಲಸ ಇದೆ. ಅಂದ್ರೆ ನಮ್ಗೆ ಕೊಟ್ಟಿರುವಂತ ಕೆಲಸ ದೇವರ ಕೆಲಸ, ದೇವರನ್ನು ಮಹಿಮೆ ಪಡಿಸುವಂತ ಕೆಲಸ, ದೇವರನ್ನು ಕೊಂಡಾಡುವಂತ ಕೆಲಸ. ಆ ಕೆಲಸವನ್ನ ನಾವು ತೋರಿಸ್ಬೇಕು. ಗಿಡಗಳು ತಮ್ಮ ಒಂದು ಫಲಗಳ ಮೂಲಕ ಅದರ ಕೆಲಸ ಏನಿದೆ ತೋರಿಸ್ತಾ ಇದೆ. ಈ ದೇಹದ ಮೂಲಕ, ಈ ಹೃದಯದ ಮೂಲಕ, ಕ್ರಿಯೆಗಳ ಮೂಲಕ ಏನ್ರಿ ತೋರಿಸ್ಬೇಕು, ಕೆಲಸದ ಮೂಲಕ. ಈ ದೇಹದ ಮೂಲಕ ಕೆಲಸ ದೇವರನ್ನ ಕೊಂಡಾಡುವಂಥದ್ದು, ಮಹಿಮೆ ಪಡಿಸುವಂಥದ್ದು, ಆರಾಧಿಸುವಂಥದ್ದು ಇದರ ಕೆಲಸ.
ಇದಕ್ಕೆ ನೇಮಿಸಲ್ಪಟ್ಟಂತ ಕೆಲಸ ಪ್ರಕಾರ ಕೊಂಡಾಡ್ತಾ ಇದೀವ? ಏನ್ ಬರ್ತಾ ಇದೆ? ಬೇರೆದು ಕಾಣ್ತಾ ಇದೆ. ಈ ದೇಹಕ್ಕೆ ಕೊಡಲ್ಪಟ್ಟಂತ ಕೆಲಸ ಕಾಣ್ತಾ ಇಲ್ಲ. ಈ ದೇಹಕ್ಕೆ ಅಂದ್ರೆ ಮನುಷ್ಯರಿಗೆ ಕೊಡಲ್ಪಟ್ಟಂತ ಕೆಲಸ ಕಾಣ್ತಾ ಇಲ್ಲ, ಬೇರೆ ಕಾಣ್ತಾ ಇದೆ. ಬೇರೆ ಗುಣಗಳು ಕಾಣ್ತಾ ಇದೆ, ಭಿನ್ನವಾದದ್ದು. ದೇವರು ನೇಮಿಸಿರುವಂತ ಕೆಲಸಕ್ಕೆ ಭಿನ್ನವಾದದ್ದು ಕಾಣ್ತಾ ಇದೆ, ವಿರುದ್ಧವಾದದ್ದು ಕಾಣ್ತಾ ಇದೆ. ಆ ವಿರುದ್ಧವಾದದ್ದು ಯಾರಿಗೆ ಸಂಬಂಧಪಟ್ಟದ್ದು ಅಂತ ನೋಡುವಾಗ ಏನ್ರಿ, ಯಾರಿಗೆ ಸಂಬಂಧಪಟ್ಟದ್ದು? ಅದು ಮೇಲಣದಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು, ಪಕ್ಷಭೇದವು, ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದ ನೀಚ ಕೃತ್ಯಗಳಿದೆ. ಅಂದ್ರೆ ನೀಚ ಕೃತ್ಯಗಳು ಅಂದ್ರೆ ಈ ಫಲಕ್ಕೆ ವಿರುದ್ಧವಾದ ಫಲಗಳು ಕಾಣ್ತಾ ಇದೆ. ಅಂದ್ರೆ ಶರೀರಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ, ವಿಗ್ರಹಾರಾಧನೆ, ಅಭಿಚಾರ, ವ್ಯಭಿಚಾರ, ಇವೆಲ್ಲ ಕೂಡ ಈ ದೇಹದಲ್ಲಿ ಕಂಡು ಬರ್ತಾ ಇದೆಯಂದ್ರೆ ದೇವರ ಕೆಲಸ ನಡೀತಾ ಇದೆಯಾ, ದೆವ್ವದ ಕೆಲಸ ನಡೀತಾ ಇದೆಯಾ ಅಂತ ನೋಡುವಾಗ ದೇವರ ಕೆಲಸ, ದೇವ್ರು ಕೊಟ್ಟಂತ ಕೆಲಸ ಮಾತಿನ ಮೂಲಕ, ತುಟಿಗಳ ಮೂಲಕ, ಅಂದ್ರೆ ತುಟಿಗಳ ಮೂಲಕ ಘನಪಡಿಸ್ಬೇಕು, ಕ್ರಿಯೆಗಳ ಮೂಲಕ ದೇವರನ್ನ ಘನಪಡಿಸ್ಬೇಕು, ಕೊಂಡಾಡ್ಬೇಕು. ಅದನ್ನ ಬಿಟ್ಟು ಏನ್ ನಡೀತಾ ಇದೆ? ವಿರುದ್ಧವಾದಂತ ಕೆಲಸ ನಡೀತಾ ಇದೆ. ಹೌದಂತೀರಲ್ವಂತೀರ? ವಿರುದ್ಧವಾದಂಥದ್ದು ಕೆಲಸ. ಅದಕ್ಕೆ ನಮ್ಮ ಮನೆ ಮುಂದೆ ನಾವು ಒಂದು ತೋಟದಲ್ಲಿ ಆಗಿರ್ಬೋದು, ಹೊಲದಲ್ಲಿ ಆಗಿರ್ಬೋದು, ನಾವೇನ್ ಬಿತ್ತಿರ್ತೀವಿ ಅದು ಫಲ ಕೊಡುತ್ತೆ. ಒಂದು ವೇಳೆ ಫಲ ಕೊಟ್ಟಿಲ್ಲ ಅಂದ್ರೆ, ಭಿನ್ನವಾದ ಫಲಗಳು ಬಂದಿದೆಯಂದ್ರೆ, ಉಳುಕು ಫಲಗಳು ಬಂದಿದೆ ಅಂದ್ರೆ, ಕನಿಕರ ಇಲ್ಲದೆ ಒಂದು ಕುಡುಗೋಲು ತಗೊಂಡು ಬರ್ತೀವಿ, ಇಲ್ಲಾಂದ್ರೆ ಗೊಡ್ಡಲಿಯನ್ನು ಇಲ್ಲ ಕತ್ತಿಯನ್ನು ತಗೊಂಡು ಬಂದು, ಒಂದು ಕತ್ತಿಯನ್ನ ತಗೊಂಡು ಬಂದು ಕನಿಕರ ಇಲ್ಲದೆ ಅದರ ಪ್ರಾಣವನ್ನ ಕಟ್ ಮಾಡ್ತೀವ? ಬೇರು ಸಹಿತವಾಗಿ ಕಟ್ ಮಾಡ್ತೀವಿ ಇಲ್ವಾ? ಅಂದ್ರೆ ಅದ ಜೀವ ಇದೆಯಾ ಇಲ್ವಾ? ಜೀವ ಇದೆ. ಜೀವ ಇದ್ದಂತ ಮರವನ್ನು, ಗಿಡವನ್ನು ಕನಿಕರ ಇಲ್ಲದೆ ಇದ್ರ ಮೂಲಕ ಏನು ಪ್ರತಿಫಲ ಸಿಗ್ತಾ ಇಲ್ಲ ಅಂತೇಳಿ ಕನಿಕರ ಇಲ್ಲದೆ ಅದನ್ನ ಬೇರು ಸಹಿತವಾಗಿ ಕಿತ್ತಾಕಲ್ವಾ? ಬೇರು ಸಹಿತವಾಗಿ ಕಿತ್ತಾಕುವಂಥದ್ದು ನೋಡ್ತೀವಿ. ನಮ್ಮ ಮನೆ ಮುಂದೆ ಆಗಿರ್ಬೋದು, ಇಲ್ಲ ಹೊರಗಡೆ ಆಗಿರ್ಬೋದು, ಹೊಲದಲ್ಲಿ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ಇವಾಗ ದೇವರು ನೇಮಿಸಿರುವಂತ ಕೆಲಸ ನಾವು ಮಾಡದೆ ಬೇರೆ ಕೆಲಸ, ಅಂದ್ರೆ ದೆವ್ವಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡಿದ್ರೆ ಈ ಒಂದು ದೇಹವನ್ನು ದೇವ್ರು ಏನ್ ಮಾಡ್ತಾರೆ? ಬೇರು ಸಹಿತವಾಗಿ ಕಿತ್ತಾಕ್ತಾರ ಅಥವಾ ಹೋಗ್ಲಿ ಬಿಡಂತ ನೋಡ್ತಾರ? ಹೋಗ್ಲಿ ಬಿಡಂದ್ರೆ ಇವಾಗ ಬದುಕಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ದೇವರು ಆಯುಷ್ ಕಾಲ ಕೊಟ್ಟಿದ್ದಾನೆ, ದೇವರು ಸ್ವಲ್ಪ ಸಮಯವನ್ನು ಕೊಡ್ತಾ ಇದ್ದಾನೆ. ಈ ಸಮಯದಲ್ಲಿ ವಾಕ್ಯವೆಂಬ ಔಷಧಿಯನ್ನ ತಗೊಂಡು ಈ ವಾಕ್ಯದ ಮೂಲಕ ಒಳ್ಳೆ ಫಲಗಳನ್ನ ಕೊಡೋರಾಗಿರ್ಬೇಕು, ಒಳ್ಳೆ ಫಲಗಳನ್ನ ಕೊಡುವಂತ ಮನುಷ್ಯರಾಗಿರ್ಬೇಕು. ಅಂದ್ರೆ ಸಭೆಯಾಗಿರುವಂತ ನಾವೆಲ್ಲರೂ, ದೇವರ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ ಆತ್ಮಿಕವಾಗಿ ಪ್ರತಿನಿತ್ಯ ಕೂಡ ಬೆಳಿಬೇಕು, ಆತ್ಮಿಕವಾದಂತ ಫಲಗಳನ್ನ ಕೊಡುವಂತ ಕೆಲಸದಲ್ಲಿರ್ಬೇಕು. ಎಲ್ಲಾರ್ಗೂ ಕೊಟ್ಟಂತ ಕೆಲಸ ದೇವರನ್ನ ಮಹಿಮೆ ಪಡಿಸುವಂಥದ್ದು, ಕೊಂಡಾಡುವಂಥದ್ದು, ಘನಪಡಿಸುವಂಥದ್ದು, ಪ್ರೀತಿಸುವಂಥದ್ದು. ಟೋಟಲ್ ಭೂಲೋಕದಲ್ಲಿ ಇದ್ದಂತ ಎಲ್ಲರಿಗೆ, ಅದ್ರಲ್ಲಿ ಯಾರ್ಯಾರು ಪ್ರಭುಗಳಾಗಿರ್ಬೋದು, ಅರಸರು, ಒಡೆಯರು, ದೇಶಾಧಿಪತಿಗಳು, ಹುಡುಗರು, ಮುದುಕರು, ಸ್ತ್ರೀಯರು, ಪುರುಷರು, ಎಲ್ಲಾರ್ಗೂ ಕೊಟ್ಟಿದ್ದಾರ. ಟೋಟಲ್ ಸರ್ವಮಾನವರಿಗೆ ಅಂತ ಹೇಳಿದ್ದಾರೆ. ಸರ್ವಮಾನವರೇ ತಂದೆಯಾದ ದೇವರನ್ನ ಘನಪಡಿಸಿರಿ. ಆ ತಂದೆಯಾದ ದೇವರ ಮೂಲಕ ನಿಮ್ಗೆ ದೇಹವನ್ನು, ಶರೀರವನ್ನು, ಸ್ವರವನ್ನು ಎಲ್ಲ ಅವ್ರ ಮೂಲಕ ಬಂದಾಗ ಅವರನ್ನ ನೀನು ಘನಪಡಿಸೋದಕ್ಕೆ ದೇಹವನ್ನು ನೀನು ಪಡ್ಕೊಂಡಿರುವಾಗ ಈ ದೇಹದ ಮೂಲಕ ಏನ್ ಕೆಲಸ ನೀನು ಮಾಡ್ತಾ ಇದೀಯ? ನಿನ್ನ ಕೆಲಸ ಏನು? ದೇವರ ಕೆಲಸ. ನಿನಗೆ ಕೊಡಲ್ಪಟ್ಟಂತ ಕೆಲಸವೇನು? ದೇವರ ಕೆಲಸ. ನಿನಗೆ ಕೊಡಲ್ಪಟ್ಟಂತ ಕೆಲಸ ದೇವರನ್ನ ಮಹಿಮೆ ಪಡಿಸುವಂತ ಕೆಲಸ. ಇವಾಗ ನಿನಗೆ ಕೊಡಲ್ಪಟ್ಟಂತ ಕೆಲಸದಲ್ಲಿ ನೀನಿದ್ದೀಯಾ ಅಥವಾ ಬೇರೆ ಕೆಲಸದಲ್ಲಿ ಇದ್ದೀಯಾ? ಇವಾಗ ನೀವೆಲ್ಲರೂ ಕೆಲ್ಸಕ್ಕೆ ಹೋಗ್ತೀರಾ, ಈ ಸಮಾಜದಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ.
ಯಾವ ಕೆಲಸ? ಯಾವುದೇ ಅಂದ್ಕೊಳ್ಳೋಣ, ಒಂದು ಬೇಲ್ದರ್ ಕೆಲಸ ಆಗಿರ್ಬೋದು, ಇಲ್ಲ ಫ್ಯಾಕ್ಟ್ರಿಯಲ್ಲಿ ಒಂದು ಮಿಷನ್ ಹೊಲಿಯುವಂತ ಕೆಲಸ ಆಗಿರ್ಬೋದು, ಇಲ್ಲಾಂದ್ರೆ ಶಾಲೆಯಲ್ಲಿ ಅಲ್ಲೊಂದು ಯಾವುದೋ ಒಂದು ಕೆಲಸ ಕೊಟ್ಟಿರ್ತಾರಲ್ವಾ, ಈ ಕೆಲಸದ ಪ್ರಕಾರ ಅಲ್ಲಿ ಏನ್ ಮಾಡ್ಬೇಕು ಹೇಳಿ? ಅಲ್ಲಿ ಏನು ಕೆಲಸ ಕೊಟ್ಟಿದ್ದಾರೋ ಆ ಕೆಲಸವನ್ನ ಮಾಡ್ಬೇಕಾ? ಇವಾಗ ಗಾರ್ಮೆಂಟ್ಸ್ ಅಲ್ಲಿ ಟೇಲರಿಂಗ್ ಕೆಲಸ ಕೊಟ್ಟಿರ್ತಾರೆ, ಟೇಲರಿಂಗ್ ಕೆಲಸ. ಇವ್ರೇನ್ ಮಾಡ್ಬೇಕು? ಟೇಲರ್ಗಳು ಹೋಗಿ ಏನ್ ಮಾಡ್ಬೇಕು ಹೇಳಿ? ಅವ್ರು ಏನ್ ಕೆಲಸ ಕೊಟ್ಟಿದ್ದಾರೋ ಆ ಕೆಲಸವನ್ನು ಮಾಡ್ಬೇಕು. ಅದನ್ನ ಬಿಟ್ಟು ಹೋಗಿ ನಾನು ಬಾತ್ರೂಮ್ ತೊಳಿತೀನಿ, ಕಸ ಗುಡಿಸ್ತೀನಿ ಅಂದ್ರೆ ಮ್ಯಾನೇಜರ್ ಬಂದು ಏನ್ ಮಾಡ್ತಾರೆ? ಅಲ್ಲಪ್ಪ, ನಾನ್ ನಿನ್ಗೆ ಏನ್ ಕೆಲಸ ಕೊಟ್ಟಿದ್ದೀನಿ? ಟೇಲರಿಂಗ್ ಕೆಲಸ ಕೊಟ್ಟಿದ್ದೀನಿ. ಅದನ್ನ ಬಿಟ್ಟು ಈ ಕೆಲಸ ಯಾರು ಮಾಡಂತ ಹೇಳಿದ್ರು? ಈ ಕೆಲಸ ಯಾರಪ್ಪ ನಿಮ್ಗೆ ಮಾಡಂತ ಹೇಳಿದ್ರು? ನಮ್ಗೆ ಏನ್ ಕೆಲಸ ಇದೆ? ನಿಮ್ಗೆ ಏನ್ ಕೆಲಸ ಕೊಟ್ಟಿದ್ದು ಆ ಕೆಲಸ ಮಾಡ್ಬೇಕು. ಕಸ ಗುಡಿಸೋರು ಬೇರೆ ಇದ್ದಾರೆ, ಬಾತ್ರೂಮ್ಗಳನ್ನ ಕ್ಲೀನ್ ಮಾಡೋರು ಬೇರೆ ಇದ್ದಾರೆ, ಹೌದಲ್ವಾ? ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಕೆಲಸ ಬಿಟ್ಟು ಏನ್ರ ಆ ಕಡೆ ಈ ಕಡೆ ಸುತ್ತಾಡ್ತಾ ಇರ್ತಾರೆ, ಹೌದಲ್ವಾ? ಸುತ್ತಾಡುವಾಗ ಅವರೆಲ್ಲಾರ್ದು ಕೂಡ ಪ್ರಿಯರಾದ ದೇವ್ರ ಮಕ್ಕಳು ಲೆಕ್ಕಕ್ಕೆ ಬರುತ್ತಾ? ಯಾಕಂದ್ರೆ CC ಕ್ಯಾಮ್ರಾ ಇಟ್ಟಿರ್ತಾರೆ, ನೋಡ್ತಾ ಇರ್ತಾರೆ. ಅಲ್ಲಿ MDಗಳು ಇಲ್ಲಾಂದ್ರೆ ಮ್ಯಾನೇಜರ್ಗಳು ಇವರೆಲ್ಲರೂ ಕೂಡ ಪರಿಶೋಧನೆ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ ಯಾರಾದ್ರೂ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅಂತ, ಮಾತಾಡ್ಕೊಂಡಿದ್ದಾರಾ ಅಥವಾ ಕೆಲಸ ಮಾಡ್ತಾ ಇದ್ದಾರಾ ಅಂತ ಎಲ್ಲ ಕೂಡ ಗಮನಿಸ್ತಾರೆ. ಅಂದ್ರೆ ಅವ್ರವರಿಗೆ ಕೊಡಲ್ಪಟ್ಟಂತ ಕೆಲಸ ಅವ್ರು ಮಾಡ್ಬೇಕು. ಅದನ್ನ ಬಿಟ್ಟು ಬೇರೆ ಕೆಲಸ ಹೋಗ್ತೀನಿ, ಅಲ್ಲಿ ಸುತ್ತಾಡ್ತೀನಿ, ಈ ಕಡೆ ಸುತ್ತಾಡ್ತೀನಿ, ನಾನು ಕುಡಿತೀನಿ, ನಾನು ತಿಂತೀನಿ, ಎಂಜಾಯ್ ಮಾಡ್ತೀನಿ ಅಂದ್ರೆ ಅವ್ರನ್ನ ಏನ್ ಮಾಡ್ತಾರೆ ಅಂತ ನೋಡುವಾಗ ಹೊರಗಡೆ ತಳ್ಳುವಂಥದ್ದು. ಅಂದ್ರೆ ಆ ಕಂಪನಿಯಲ್ಲಿ ಏನು ಕೆಲಸ ನೇಮಿಸಲ್ಪಟ್ಟಿದೆಯೋ ಆ ಕೆಲಸ ಅವ್ರು ಮಾಡ್ಬೇಕು. ಟೋಟಲ್ ಜಗತ್ತೆಂಬ ಈ ಕಂಪನಿ, ಟೋಟಲ್ ವಿಶ್ವ ಎಂಬ ಈ ಕಂಪನಿ ಇದೆಯಲ್ಲ, ಈ ವಿಶ್ವ ಎಂಬ ಈ ಕಂಪನಿಯಲ್ಲಿ ಪ್ರಾಣಿಗಳಿಗೆ ಕೊಟ್ಟಂತ ಕೆಲಸ, ಗಿಡಗಳಿಗೆ ಕೊಟ್ಟಂತ ಕೆಲಸ, ಮರಗಳಿಗೆ ಕೊಟ್ಟಂತ ಕೆಲಸ, ಎಲ್ಲ ಕೆಲಸ ಅವುಗಳ ಕೆಲಸ ಅದು ಮಾಡ್ತಾ ಇದೆ. ಮನುಷ್ಯನಿಗೆ ಕೊಟ್ಟಂತ ಕೆಲಸ ಮನುಷ್ಯನ್ ಮಾಡ್ಬೇಕು. ಮನುಷ್ಯನಿಗೆ ಕೊಟ್ಟಂತ ಕೆಲಸ ಮನುಷ್ಯನು ಮಾಡ್ಬೇಕು. ಪ್ರಿಯರಾದ ದೇವ್ರ ಮಕ್ಕಳಿರ, ಏನ್ ಮಾಡ್ತಾ ಇದ್ದಾನೆ? ಅದಕ್ಕೆ ಯೇಸು ಪ್ರಭು ಬಂದು ಹೇಳ್ತಾನೆ, ದೇವ್ರು ನನಗೆ ಕೆಲಸ ಕೊಟ್ಟಿದಾರಲ್ಲ, ಆ ಕೆಲಸವನ್ನ ನೆರವೇರಿಸೋದಕ್ಕೆ ನಾನು ಬಂದಿದ್ದೀನಿ. ನನ್ನಿಷ್ಟಕ್ಕೆ ನಾನು ಬಂದಿಲ್ಲ, ನನ್ನ ಚಿತ್ತವನ್ನ ನೆರವೇರಿಸ್ಕೊಳ್ಳೋದಕ್ಕೆ ನಾನು ಬಂದಿಲ್ಲ. ದೇವ್ರು ನನಗೆ ಏನ್ ಕೆಲಸ ಕೊಟ್ಟಿದ್ದಾರೆ ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ದೇವರನ್ನ ಪ್ರೀತಿಸ್ತಾ ಇದ್ದೀನಿ, ದೇವರನ್ನ ಘನಪಡಿಸ್ತಾ ಇದ್ದೀನಿ, ದೇವರನ್ನು ಮಹಿಮೆ ಪಡಿಸ್ತಾ ಇದ್ದೀನಿ, ಸುವಾರ್ತೆ ಪ್ರಕಟಣೆ ಮಾಡ್ತಾ ಇದ್ದೀನಿ. ದೇವರು ಟೋಟಲ್ ಲೋಕದಲ್ಲಿದ್ದಂತ ಸರ್ವ ಮಾನವರಿಗೋಸ್ಕರ ಮರಣ ಹೊಂದಬೇಕಂತ ನೇಮಿಸಿದ್ರು, ಅದರ ಪ್ರಕಾರ ನಾನು ಮಾಡ್ತಾ ಇದ್ದೀನಿ ಅಂತೇಳಿ. ಏನ್ರಿ, ದೇವ್ರು ನೇಮಿಸಿರೋ ಪ್ರಕಾರ ಮಾಡಿದಾರ? ಎಲ್ಲಾದ್ರೂ ಮಿಸ್ಟೇಕ್ ಮಾಡಿದಾರ? ಸುಮ್ನೆ ಆ ಕಡೆ ಈ ಕಡೆ ಸುತ್ತಾಡಿದಾರ? ನಾವು ಈ ಕಡೆ ಆ ಕಡೆ ಸುತ್ತಾಡ್ತಾ ಇದೀವ? ಈ ಕಡೆ ಆ ಕಡೆ ಸುತ್ತಾಡ್ತಾ ಇದೀವಿ, ಗಿರ ತಿರುಗಾಡ್ತಾ ಇದೀವಿ. ಯಾಕೆ ತಿರುಗಾಡ್ತಾ ಇದೀವಿ? ಯಾಕೆ ಸುತ್ತಾಡ್ತಾ ಇದೀವಿ? ಯಾಕೆ ತಿರುಗಾಡೋದು? ಯಾಕೆ ಸುತ್ತಾಡೋದು? ಯಾಕೆ ನಾವೆಲ್ಲರೂ ಕೂಡ? ಅಮ್ಮ, ಯಾಕೆಮ್ಮ ಯಾಕೆ ಸುತ್ತಾಡ್ತಾ ಇದ್ದೀರಾ? ಸುಮ್ನೆ ಸುತ್ತಾಡ್ತಾ ಇದ್ದೀರಾ? ಸುಮ್ನೆ ಗಿರ ತಿರುಗಾಡಿ ಬರ್ತಾ ಇದ್ದೀರಾ? ಸುಮ್ನೆ ಮಾತಾಡ್ತಾ ಇದ್ದೀರಾ? ಸುಮ್ನೆ ಮಾತಾಡಿದ್ರು ದೇವರ ಹತ್ರ ಸಿಕ್ಕಾಕೊಳ್ತೀವಿ, ಸುಮ್ನೆ ತಿರುಗಾಡಿದ್ರು ಕೂಡ ಸಿಕ್ಕಾಕೊಳ್ತೀವಿ. ಅಂದ್ರೆ ನಾವು ಪ್ರಿಯರಾದ ದೇವ್ರ ಮಕ್ಕಳಿರ, ಎಲ್ಲಿಗಾದ್ರೂ ಹೋದ್ರು ಕೂಡ ನಮ್ ಕೆಲ್ಸ ಏನಿದೆ ನೋಡ್ಕೋಬೇಕು. ಒಟ್ನಲ್ಲಿ ನಾನು ಏನ್ ಕೆಲಸ ಮಾಡಿದ್ರು ನಾನು ದೇವರನ್ನ ಮಹಿಮೆ ಪಡಿಸೋದಕ್ಕೆ ಕೆಲಸ ಮಾಡ್ತೀನಿ, ದೇವರನ್ನ ಕೊಂಡಾಡೋದಕ್ಕೆ ನಾನು ಕೆಲಸ ಮಾಡ್ತೀನಿ, ದೇವರನ್ನ ಸ್ತುತಿ ಮಾಡೋದಕ್ಕೇನೆ ನಾನು ಕೆಲಸ ಮಾಡ್ತೀನಿ, ದೇವರನ್ನ ಪ್ರೀತಿಸೋದಕ್ಕೇನೆ ನಾನು ಕೆಲಸ ಮಾಡ್ತೀನಿ. ನಾನು ಒಟ್ಟಿಗೆ ಏನ್ ಬೇಕೋ ಸಂಪಾದನೆ ಮಾಡ್ಕೊಳ್ತೀನಿ. ಈ ದೇಹದ ಮೂಲಕ ದೇವರನ್ನ ಘನಪಡಿಸ್ತೀನಿ, ದೇವರನ್ನ ಕೊಂಡಾಡ್ತೀನಿ. ಯಾರು ಮಾಡಿದ್ದಾರೆ ಅಂತ ನೋಡುವಾಗ ಅಪೊಸ್ತಲರೆಲ್ಲರೂ ಹಾಗೇನೆ ಮಾಡಿದ್ದಾರೆ. ಪೌಲನು ಕೂಡ ಹಾಗೇನೆ ಮಾಡಿದ್ದಾನೆ. 1ನೇ ಶತಮಾನದಲ್ಲಿ ಕ್ರೈಸ್ತರು ಹಾಗೇನೆ ಇದ್ದಾರೆ. ನಾವು ಈಗಿನ ಕಾಲದಲ್ಲಿ ಹೇಗೆ ಇದ್ದೀವಿ? ಟೋಟಲ್ ಪ್ರಪಂಚದಲ್ಲಿದ್ದಂತ ಮಾನವರು ಹೇಗಿದ್ದಾರೆ? ಹೊರಗಡೆ ಇದ್ದವರು ದೇವರನ್ನ ನಂಬಿಲ್ಲ, ದೇವರನ್ನ ತಿಳ್ಕೊಂಡಿಲ್ಲ, ದೇವರನ್ನ ಅರ್ಥ ಮಾಡಿಕೊಂಡಿಲ್ಲ. ಕೆಲವರು ದೇವರು ಇಲ್ಲ ಅಂತ ಹೇಳ್ತಾರೆ, ಇನ್ನು ಕೆಲವರು ದೇವರನ್ನ ನಂಬಿದ್ರೆ ಏನ್ ಕೊಡ್ತೀರಾ ಅಂತ ಕೇಳ್ತಾರೆ. ದೇವ್ರನ್ನ ನಂಬಿದ್ರೆ ಏನ್ ಕೊಡ್ತೀರಾ ಅಂತ ಕೇಳೋರಿದ್ದಾರ? ಮತ್ತೆ ದೇವ್ರು ಲೋಕ ಕೊಟ್ಟಿದಾರಲ್ಲ, ಗಾಳಿ ಕೊಟ್ಟಿದ್ದಾರೆ, ಮಳೆ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಆಹಾರ ಪದಾರ್ಥಗಳನ್ನ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟಾಗ್ಲು ಮತ್ತೇನಾದ್ರೂ ಕೊಡ್ಬೇಕಾ ಇವನಿಗೆ? ಇನ್ನೂ ಬೇಕು ಅಂತಾನೆ ಇವನು. ಇನ್ನೂ ಬೇಕು, ಏನಾದ್ರೂ ಕೊಟ್ರೆ ನಾನು ಬರ್ತೀನಿ, ನನಗೆ ಮನೆ ಇಲ್ಲ ಕೊಡ್ತೀಯಾ? ನನಗೆ ಸಂಬಳ ಇಲ್ಲ ಕೊಡ್ತೀಯಾ? ನನಗೆ ಉದ್ಯೋಗ ಇಲ್ಲ ಕೊಡ್ತೀರಾ?
ಅಂದ್ರೆ ದೇವ್ರು ಇಷ್ಟು ಜ್ಞಾನ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಏನೋ ಬೇಕು ಬೇಕು ಏನೋ ಕೊಟ್ರೆ ನಾನು ನಂಬ್ತೀನಿ ಅಂದ್ರೆ ಇಂಥವ್ನ ನಂಬಿಕೆ ಬೇಕಾ ದೇವ್ರಿಗೆ? ಆಲ್ರೆಡಿ ನಿನ್ಗೆ ಏನೇನ್ ಬೇಕೋ ಕೊಟ್ಟಿದ್ದೀನಪ್ಪ ಭೂಲೋಕದಲ್ಲಿ, ನೀನ್ ಕಷ್ಟಪಡು ದುಡಿ ನನ್ನನ್ನು ಘನಪಡಿಸೋ ದೇವ್ರು ಕೆಲಸ ಕೊಟ್ರೆ ಆ ಕೆಲಸವನ್ನ ಬಿಟ್ಟು ಆ ಕೆಲಸವನ್ನ ಮೀರಿ ಪ್ರಿಯರಾದ ದೇವ್ರ ಮಕ್ಕಳಿರ ದೆವ್ವದ ಕೆಲಸದಲ್ಲಿದ್ದೀವ. ಅಂದ್ರೆ ನಮ್ಮ ಕೆಲಸದಲ್ಲಿ ನಾವಿಲ್ಲ, ಇನ್ನೊಬ್ಬರ ಕೆಲಸ ಯಾರಪ್ಪ ಅಂತ ನೋಡುವಾಗ ದೆವ್ವದ ಕೆಲಸ, ದೇವ್ರು ಕೊಟ್ಟಂತ ಕೆಲಸ ನಮ್ಗೆ ಕೊಂಡಾಡುವಂಥದ್ದು, ಮಹಿಮೆ ಪಡಿಸೋ, ಅದನ್ನ ಬಿಟ್ಟು ದೆವ್ವವನ್ನ ಕೊಂಡಾಡ್ತಾ ಇದ್ವಿ, ದೆವ್ವವನ್ನ ಮಹಿಮೆ ಪಡಿಸ್ತಾ ಇದ್ದೀವಿ. ಕೆಲವರು ಹೆಣ್ಣಿನಿಗೋಸ್ಕರ ಸುತ್ತಾಡ್ತಾ ಇರ್ತಾರೆ, ಇನ್ನು ಕೆಲವರು ಗಂಡಿನಿಗೋಸ್ಕರ, ಇನ್ನು ಕೆಲವರು ಸಂಪಾದನೆ ಹಣದಗೋಸ್ಕರ. ನೀನ್ ಸಂಪಾದನೆ ಮಾಡು, ಆ ಸಂಪಾದನೆಯಿಂದ ದೇವ್ರ ಪಡಿಸ್ಬೇಕು. ನಿನ್ ಕೆಲಸ ಮಾಡು, ಆ ಕೆಲಸದ ಮೂಲಕ ದೇವರು ಮಹಿಮೆ ಹೊಂದಬೇಕು, ದೇವ್ರು ಮಹಿಮೆ ಹೊಂದಬೇಕು. ಅದನ್ನ ಬಿಟ್ಟು ನಾವೆಲ್ಲರೂ ಎಲ್ಲಿದ್ದೀವಿ, ಯಾರ ಕೆಲಸದಲ್ಲಿದ್ದೀವಿ? ನಮ್ಮ ಕೆಲಸದಲ್ಲಿ ನಾವಿದ್ದೀವ. ನಮ್ಮ ಕೆಲಸ ಏನು? ನಮಗೆ ಕೊಡಲ್ಪಟ್ಟಂತ ಕೆಲಸವೇನು? ಅರ್ಥ ಆಯ್ತಲ್ವ ಪ್ರಿಯರೇ? ನಮಗೆ ಕೊಡಲ್ಪಟ್ಟಂತ ಕೆಲಸ, ಈ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು. ಅದಕ್ಕೆ ಯೇಸು ಪ್ರಭು ತನಗೆ ಕೊಡಲ್ಪಟ್ಟಂತ ಕೆಲಸ, ಅಪೊಸ್ತಲರು ಅವರಿಗೆ ಕೊಡಲ್ಪಟ್ಟಂತ ಕೆಲಸ, ಸ್ತೆಫೇನನು ಆತನಿಗೆ ಕೊಡಲ್ಪಟ್ಟಂತ ಕೆಲಸ ಆತನು ಮಾಡಿದ, ತನಗೆ ಕೊಡಲ್ಪಟ್ಟಂತ ಕೆಲಸ. ಅದೇ ಪ್ರಕಾರ ಪೌಲನು, ಭಕ್ತರು, ಮತ್ತೆ ನೀವು ಯಾರ ಕೆಲಸದಲ್ಲಿದ್ದೀವಿ? ಒಂದ್ಸಾರಿ ನೋಡ್ಕೊಳ್ಳಿ ಪ್ರಿಯರೇ, ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ಕೊನೆ ಕಾಲದಲ್ಲಿದ್ದೀವಿ, ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತೋಗುತ್ತೋ ಗೊತ್ತಿಲ್ಲ. ಜಾಗ್ರತೆಯಿಂದ ಜೀವಿಸೋಣ ಪ್ರಿಯರೇ, ಜಾಗ್ರತೆಯಿಂದ. ಅರ್ಥ ಆಗತ್ತಾ? ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ನೀತಿ ಎಂಬ ಫಲ ಪ್ರೀತಿ, ಸಮಾಧಾನ, ಸಂತೋಷ ಎನ್ನುವಂಥದ್ದು ಈ ದೇಹದ ಮೂಲಕ ಕ್ರಿಯೆಗಳು ಕಾಣಬೇಕು. ಈ ದೇಹದ ಮೂಲಕ ಕ್ರಿಯೆಗಳು, ಕೆಲಸ, ನಮಗೆ ಕೊಡಲ್ಪಟ್ಟಂತ ಕೆಲಸ. ಈ ಕೊನೆ ದಿನಗಳಲ್ಲಿದ್ದೀವಿ, ನಮಗೆ ಕೊಡಲ್ಪಟ್ಟಂತ ಕೆಲಸದಲ್ಲಿ ನಾವಿದ್ರೆ ಅವಾಗ ನಿತ್ಯ ಲೋಕವನ್ನು ನಾವು ಪಡ್ಕೊಳ್ತೀವಿ. ನಮಗೆ ಕೊಡಲ್ಪಟ್ಟಂತ ಕೆಲಸ ನಾವು ಮಾಡದೆ ದೆವ್ವದ ಕೆಲಸದಲ್ಲಿದ್ರೆ, ದುರಾತ್ಮನ ಕೆಲಸದಲ್ಲಿದ್ರೆ, ಸೈತಾನನ ಕೆಲಸದಲ್ಲಿದ್ರೆ, ಕನಿಕರ ಇಲ್ಲದೆ ಹಿಂದೆ ಮುಂದೆ ನೋಡದೆ ಸೀದಾ ತಗೊಂಡೋಗಿ ನಮ್ಮನ್ನ ಬೆಂಕಿಯ ಕೊಂಡಕ್ಕೆ ಹಾಕಿಬಿಡ್ತಾರೆ. ಅಲ್ಲಿಗೆ ಹೋಗ್ಬಾರ್ದು, ನಾವು ಯಾರು ಕೂಡ ಬೆಂಕಿ ಕೊಂಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಸಭೆಯಾಗಿ ಕೂಡುವಂತ ನಾವೆಲ್ಲರೂ ಪ್ರಿಯರಾದ ದೇವರ ಮಕ್ಕಳಿರ ಯಾವಾಗಲೂ ದೇವರನ್ನ ಘನಪಡಿಸೋಣ, ಮಹಿಮೆ ಪಡಿಸೋಣ. ಏನ್ರಿ? ಹೃದಯದ ಮೂಲಕ, ಕೆಲಸದ ಮೂಲಕ, ಒಟ್ಟಲ್ಲಿ ದೇವರು ಕೊಟ್ಟಂತ ಸಮಯವನ್ನ, ಕಾಲವನ್ನು ವ್ಯರ್ಥವಾಗಿ ಕಳೆಯದೆ ನಾವು ಜೀವಿಸೋಣ ಪ್ರಿಯರೇ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆ ಬಾಗಿಸಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಪ್ರಿಯರೇ. ಭೂಮಿಯ ಆಕಾಶವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ನಿಮ್ಮ ಪರಿಶುದ್ಧವುಳ್ಳ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು, ಕೃತಜ್ಞತೆಗಳು ತಂದೆಯ ದೇವರೇ. ಈ ಕೊನೆ ಕಾಲದಲ್ಲಿ ನಿಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಂತ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರಾ ತಂದೆ. ನಿಮ್ಮ ಸೇವೆಯನ್ನು ಮಾಡುವಂತ ಕೆಲಸವನ್ನು ಕೊಟ್ಟಿದ್ದೀರಾ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮನ್ನ ಹೃದಯದಲ್ಲಿ ನೆನೆಸಿಕೊಂಡು, ನಿಮ್ಮನ್ನು ಹೃದಯದಲ್ಲಿ ಘನಪಡಿಸುತ್ತಾ, ಆರಾಧನೆ ಮಾಡುತ್ತಾ, ಸ್ತುತಿ ಮಾಡುತ್ತಾ, ಅದೇ ರೀತಿಯಲ್ಲಿ ತಂದೆ ಶರೀರದ ಮೂಲಕ, ಆತ್ಮದ ಮೂಲಕ ನಿಮ್ಮನ್ನು ಮಹಿಮೆ ಪಡಿಸುತ್ತಾ ಜೀವಿಸೋದಕ್ಕೆ ನಮ್ಮೆಲ್ಲರಿಗೆ ಸಹಾಯವನ್ನು ದಯಪಾಲಿಸಿ ತಂದೆ.
ಈ ಲೋಕದಲ್ಲಿ ಇದ್ದಂಥ ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ಗಿಡಗಳು, ಮರಗಳು ಇವೆಲ್ಲವೂ ಕೂಡ ನಿಮ್ಮ ಮಾತಿನ ಮೂಲಕ ಉಂಟಾಗಿದೆ. ಈ ಪ್ರಕೃತಿಯಲ್ಲಿರುವಂಥ ಪ್ರತಿ ಒಂದಕ್ಕೆ ನೀವು ಅಪ್ಪಣೆಯನ್ನು ಕೊಟ್ಟಿದ್ದೀರಾ, ಆಜ್ಞೆಯನ್ನು ಕೊಟ್ಟಿದ್ದೀರಾ. ನಿಮ್ಮ ಆಜ್ಞೆಗಳನ್ನು ಇವೆಲ್ಲವೂ ಕೂಡ ನೆರವೇರಿಸ್ತಾ ಇವೆ. ನೀವೇನ್ ಕೆಲಸ ಕೊಟ್ಟಿದ್ದೀರೋ ಆ ಕೆಲಸ ಅದು ಮಾಡ್ತಾ ಇದೆ. ಪ್ರತಿಯೊಂದು ಗಮನಿಸುವಾಗ ಅವುಗಳಿಗೆ ಕೊಡಲ್ಪಟ್ಟಂತ ಕೆಲಸ ಅದು ಮಾಡ್ತಾ ಇದೆ. ಪ್ರತಿ ಮಾನವರ ಮೂಲಕ ತಂದೆಯ ದೇವರೇ ನೀವು ಘನತೆ ಹೊಂದಬೇಕು, ಮಹಿಮೆ ಹೊಂದಬೇಕು. ಆದರೆ ಮನುಷ್ಯರ ಮೂಲಕ ಅವಮಾನ, ಮನುಷ್ಯರ ಮೂಲಕ ದುಃಖ, ಮನುಷ್ಯರ ಮೂಲಕ ವೇದನೆ, ಬಾಧೆ ತಂದೆ ನೀವು ಅನುಭವಿಸ್ತಾ ಇದ್ದೀರಾ. ಮಾನವರ ಮೂಲಕ ನೋವನ್ನು ಅನುಭವಿಸ್ತಾ ಇದ್ದೀರಾ. ಮಾನವರ ಮೂಲಕ ದುಃಖವನ್ನು ಅನುಭವಿಸ್ತಾ ಇದ್ದೀರಾ. ತಂದೆ, ಈ ಪ್ರಕೃತಿಯಲ್ಲಿ ಟೋಟಲ್ ಈ ಪ್ರಪಂಚದಲ್ಲಿ, ಈ ವಿಶ್ವದಲ್ಲಿ ಮಾನವರನ್ನ ಗಮನಿಸುವಾಗ ಮಾನವರ ಮಾತುಗಳು ಸರಿಯಿಲ್ಲ, ಪ್ರವರ್ತನೆ ಸರಿಯಿಲ್ಲ, ಕೆಲಸಗಳು ಸರಿಯಿಲ್ಲ, ಎಲ್ಲ ಭಿನ್ನವಾಗಿದೆ. ಇವೆಲ್ಲವನ್ನು ಕೂಡ ಪರಿಶೋಧನೆ ಮಾಡುವಾಗ ತಂದೆ, ದೆವ್ವದ ಕಾರ್ಯಕ್ರಮಗಳು ಮನುಷ್ಯರ ಮಧ್ಯದಲ್ಲಿ ನಡೀತಾ ಇದೆ. ದೆವ್ವ ಸಂತೋಷ ಪಡ್ತಾ ಇದೆ. ಮನುಷ್ಯರ ಮೂಲಕ ದೆವ್ವ ಆನಂದ ಪಡ್ತಾ ಇದೆ. ಆದರೆ ತಂದೆಯ ದೇವರೇ, ಮನುಷ್ಯರು ನಿಮ್ಮ ಮಕ್ಕಳು ಆಗಿರುವಂತ ನಾವು ತಂದೆ ನಿಮ್ಮನ್ನು ಘನಪಡಿಸ್ಬೇಕು, ಮಹಿಮೆ ಪಡಿಸ್ಬೇಕು. ಹಾಗೆ ಮಹಿಮೆ ಪಡಿಸುವಂತೆ ನಮ್ಮೆಲ್ಲರಿಗೆ ಮನೋನೇತ್ರಗಳನ್ನು ಬೆಳಗಿಸಿ ಎಲ್ಲರನ್ನೂ ಕಾಪಾಡಿ ಯಥಾರ್ಥದಿಂದ, ಭಕ್ತಿಯಿಂದ ನಿಮ್ಮನ್ನು ಮಹಿಮೆ ಪಡಿಸುವಂತೆ ಸಹಾಯ ಮಾಡಿ. ಎಲ್ಲರನ್ನೂ ಕಾಪಾಡಿ ತಂದೆ. ಅದೇ ರೀತಿಯಲ್ಲಿ ಪ್ರತಿದಿನ ತಂದೆಯ ದೇವರೇ, ನಿಮ್ಮ ಮಕ್ಕಳು ಗೂಗಲ್ ಮೀಟ್ ಮೂಲಕ ತಂದೆ ಚಿಕ್ಕ ಸಭೆಯಾಗಿ ತಂದೆಯ ದೇವರೇ ಎಲ್ಲರೂ ಸಭೆಯಾಗಿ ಸೇರ್ತಾ ಇದ್ದಾರೆ. ಎಲ್ಲರೂ ನಿಮ್ಮ ವಾಕ್ಯಗಳನ್ನು ತಿಳ್ಕೊಂಡು ಯಾವಾಗಲೂ ಕೂಡ ತಂದೆ ನಿಮ್ಮ ಕೆಲಸದಲ್ಲಿದ್ದಾರೆ. ತಂದೆ, ನೀವು ಕೊಟ್ಟಂತ ಕೆಲಸದಲ್ಲಿ ನಿಮ್ಮ ಮಕ್ಕಳಿದ್ದಾರೆ. ಆದರೆ ಲೋಕದಲ್ಲೇ ನೋಡುವಾಗ ದೆವ್ವದ ಕೆಲಸದಲ್ಲಿದ್ದಾರೆ ಎಂದು ಗೊತ್ತಾಗುತ್ತೆ. ದೆವ್ವವನ್ನು ಮಹಿಮೆ ಪಡಿಸುವಂತ ಕೆಲಸದಲ್ಲಿದ್ದಾರೆ ಎಂದು ಗೊತ್ತಾಗತ್ತೆ. ತಂದೆ, ಇಂಥ ಲೋಕದಲ್ಲಿ ನಮ್ಮನ್ನು ನಿಲ್ಲಿಸ್ತಾ ಇದ್ದೀರಾ, ನಮ್ಮನ್ನು ನಡೆಸ್ತಾ ಇದ್ದೀರಾ. ನಿಮ್ಮ ಸೇವೆಗೋಸ್ಕರ ತಂದೆಯ ದೇವರು ಉಪಯೋಗ ಮಾಡಿಸ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆಯ ದೇವರೇ, ಎಷ್ಟು ಮಂದಿ ನಿಮ್ಮ ಮಕ್ಕಳು ಪ್ರತಿನಿತ್ಯ ಈ ಒಂದು ಗೂಗಲ್ ಮೀಟ್ ಮೂಲಕ ಗ್ಯಾದರ್ ಆಗ್ತಾ ಇದ್ದಾರೋ ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಇನ್ನು ಹೆಚ್ಚಾಗಿ ನಿಮ್ಮ ಮಕ್ಕಳು ಇನ್ನು ನಿಮ್ಮ ಕೆಲಸದಲ್ಲಿ, ನೀವು ಕೊಟ್ಟಂತ ಕೆಲಸದಲ್ಲಿ ಇರುವಂತೆ ಸಹಾಯ ಮಾಡಿ. ಕುಟುಂಬದಲ್ಲಿ ಒಂದು ವೇಳೆ ಅನಾರೋಗ್ಯದಲ್ಲಿ ಬಾಧೆಯಲ್ಲಿದ್ದರೆ ಅವರೆಲ್ಲರನ್ನು ಕನಿಕರಿಸಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಇದ್ದಿದ್ದಾದರೆ ಪ್ರಿಯರೇ ತಂದೆ, ಕ್ಷಮಿಸಿ ತಂದೆ, ಇದ್ದಿದ್ದಾದರೆ ಆ ಮಕ್ಕಳನ್ನ ಕಾಪಾಡಿ, ಕನಿಕರಿಸಿ ತಂದೆ, ಬಲಪಡಿಸಿ ತಂದೆ. ಆರ್ಥಿಕ ವಿಷಯದಲ್ಲಿ ಬಲಪಡಿಸಿ, ಆರೋಗ್ಯದ ವಿಷಯದಲ್ಲಿ ಬಲಪಡಿಸಿ, ಕುಟುಂಬದಲ್ಲಿ ಸಮಾಧಾನವನ್ನು, ಸಂತೋಷವನ್ನು ದಯಪಾಲಿಸಿ. ಕೆಲವರು ಸಮಸ್ಯೆಗಳಲ್ಲಿ, ತೊಂದರೆಗಳಲ್ಲಿದ್ದಾರೆ ತಂದೆ. ಏನೇ ಸಮಸ್ಯೆ ಇದ್ದರೂ ಕೂಡ ಅವೆಲ್ಲವನ್ನು ಕೂಡ ಜಯ ಹೊಂದುವಂತೆ ಮಕ್ಕಳನ್ನು ಬಲಪಡಿಸಿ. ಪ್ರತಿನಿತ್ಯ ತಂದೆಯ ದೇವರೇ, ನಿಮ್ಮ ಮಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ಪ್ರಯಾಸ ಪಡುವಂತ ನಿಮ್ಮ ಮಗಳು ತಂದೆ ರೇಖರವ್ರಿಗೋಸ್ಕರ, ಅದೇ ರೀತಿಯಲ್ಲಿ ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಮನೋಜ್ ಕುಮಾರ್ಗೋಸ್ಕರ, ಬಿಲ್ಸನ್ಗೋಸ್ಕರ, ನವೀನ್ಗೋಸ್ಕರ, ನಿಮ್ಮ ಸೇವಕರಾಗಿರುವಂತ ಇಮಾನುವೇಲ್ ರವ್ರಿಗೋಸ್ಕರ, ಜೋಯಲ್ ನಾರಾಯಣ್ ರವ್ರಿಗೋಸ್ಕರ, ಆಂಜನೇಯಲ್ ರವ್ರಿಗೋಸ್ಕರ, ಜ್ಞಾನರಾಜುಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ.
ಅವರವರ ಕುಟುಂಬಗಳನ್ನ ಆಶೀರ್ವದಿಸಿ, ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಕೊಡಿ. ಇನ್ನು ಹೆಚ್ಚಾಗಿ ನಿಮ್ಮ ಕೆಲಸವನ್ನು ಮಾಡುವಂತೆ, ಅನೇಕರನ್ನು ಬಲಪಡಿಸುವಂತೆ, ಅನೇಕರನ್ನು ನಿಮ್ಮ ಜ್ಞಾನದಲ್ಲಿ ಬೆಳೆಸುವಂತೆ, ಸತ್ಯದ ಮಾರ್ಗದಲ್ಲಿ ನಡೆಸುವಂತೆ, ಪ್ರತಿಯೊಂದು ವಿಷಯದಲ್ಲಿ ಆಶೀರ್ವಾದ ಮಾಡಿ. ಸಭೆಯಲ್ಲಿದ್ದಂಥ ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವಾದ ಮಾಡಿ. ಎಲ್ಲರನ್ನೂ ಕಾಪಾಡಿ ತಂದೆ. ಪ್ರತಿಯೊಬ್ಬರು ತಂದೆ ನಿಮ್ಮ ಕೆಲಸದಲ್ಲಿರಬೇಕು, ಹಾಗೆ ಇರುವಂತೆ ನಮ್ಮ ಎಲ್ಲರನ್ನೂ ಬಲಪಡಿಸಿ. ನಮ್ಮೆಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ನಮ್ಮೆಲ್ಲರ ಜೊತೆಯಲ್ಲಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು. ವಂದನೆಗಳು.